ಆತ್ಮವಿಶ್ವಾಸ, ಸತತ ಪರಿಶ್ರಮ ಇವು ಯಶಸ್ಸಿನ ಸೂತ್ರಗಳು. ಡಾಕ್ಟರ್ ಲಿಂಗರಾಜ್ ಅಂಗಡಿ, ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಧಾರವಾಡ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಕೆಎಲ್ಇ ಸಂಸ್ಥೆಯ RLS ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಪ್ರೌಢಶಾಲೆ ವಿಭಾಗ ಧಾರವಾಡ ಇವರ ಸಂಯುಕ್ತ ಆಶ್ರಯದಲ್ಲಿ ಸಾಪ್ತಾಹಿಕ ಸಾಹಿತ್ಯ ಮಾಲಿಕೆಯಡಿಯಲ್ಲಿ ಶ್ರೀಮತಿ ಭಾಗೀರಥಿ ಕೆ ದೇವರಮನಿ ಇವರ ಜನ್ಮದಿನ ಹಾಗೂ ಇವರ ಮೊಮ್ಮಕ್ಕಳ ದತ್ತಿ ಹಾಗೂ ಮಂಜುನಾಥ್ ಶಂಕರನ್ನ ಮುನ್ವಳ್ಳಿ ದತ್ತಿ ಅಂಗವಾಗಿ ಏರ್ಪಡಿಸಿದ್ದ ದತ್ತಿ ಉಪನ್ಯಾಸ ಕಾರ್ಯಕ್ರಮ, SSLC ವಿದ್ಯಾರ್ಥಿಗಳಿಗಾಗಿ ವಿಶೇಷ ಉಪನ್ಯಾಸ ಕಾರ್ಯಕ್ರಮ, ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಕನ್ನಡ ಗೀತ ಗಾಯನ ಕಾರ್ಯಕ್ರಮದ ಉದ್ಘಾಟನೆಯನ್ನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಲಿಂಗರಾಜ್ ಅಂಗಡಿರವರು ಉದ್ಘಾಟಿಸಿದರು. ಉದ್ಘಾಟಿಸಿ ಮಾತನಾಡಿದ ಅವರು, ಆತ್ಮವಿಶ್ವಾಸದಿಂದ ಸತತ ಪರಿಶ್ರಮದಿಂದ ಅಧ್ಯಯನ ಮಾಡಿದ್ದಲ್ಲಿ ಪರೀಕ್ಷೆಯಲ್ಲಿ ಯಶಸ್ಸು ಕಟ್ಟಿಟ್ಟ ಬುತ್ತಿ ಎಂದು ಹೇಳುತ್ತಾ ಕನ್ನಡ ಸಾಹಿತ್ಯ ಪರಿಷತ್ತು SSLC ವಿದ್ಯಾರ್ಥಿಗಳಿಗಾಗಿ ವಿಶೇಷ ಕಾರ್ಯಕ್ರಮ ಏರ್ಪಡಿಸುತ್ತಾ ಬಂದಿದೆ. ಇದರ ಸದುಪಯೋಗ ಮಾಡಿಕೊಳ್ಳಿ ಎಂದು ಹೇಳಿದರು. ಉಪನ್ಯಾಸಕರಾಗಿ ಆಗಮಿಸಿದ್ದ ಕರ್ನಾಟಕ ಸಿಸ್ಲೆಪ್ ಧಾರವಾಡದ ಉಪನ್ಯಾಸಕರಾದ ಡಾಕ್ಟರ್ ಪೂರ್ಣಿಮಾ ಮುಕ್ಕುಂದಿ ಮಾತನಾಡಿ, ವಿದ್ಯಾರ್ಥಿಗಳು ಪರೀಕ್ಷಾ ಭಯದಿಂದ ಹೊರಬರಬೇಕು. ಸಮಯ ಪರಿಪಾಲನೆ, ವೈಯಕ್ತಿಕ ವೇಳಾಪಟ್ಟಿ ಹಾಕಿಕೊಳ್ಳಿ, ಸತತ ಪ್ರಯತ್ನ ಮಾಡಿ ಮನಸ್ಸಿಟ್ಟು ಓದಿ ಅಂದಾಗ ಪರೀಕ್ಷೆಯಲ್ಲಿ ಭಯ ಬರುವುದು ಇಲ್ಲ ಎಂದರು. ದತ್ತಿದಾನಿಗಳು ಆದ ಶ್ರೀ KG ದೇವರಮನಿ ಇವರು ಮಕ್ಕಳಿಗೆ ಗಣಿತ ವಿಷಯ ಕುರಿತು ಮನವರಿಕೆ ಮಾಡಿ ಪ್ರೋತ್ಸಾಹ ಮಾತುಗಳನ್ನು ಹೇಳಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ MA ಬಾವಿಕಟ್ಟಿ ಮಕ್ಕಳಿಗೆ ಅಧ್ಯಯನ ಮಾಡಿ, ಮನನ ಮಾಡಿ, ಚಿಂತನ ಮಾಡಿ ಎಂದು ಪ್ರೋತ್ಸಾಹ ಮಾತುಗಳನ್ನು ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ RB ಬಾನಪ್ಪನವರ್ ಇವರು ಮಕ್ಕಳಿಗೆ ಉಪಯುಕ್ತ ಕಾರ್ಯಕ್ರಮ ಆಯೋಜಿಸಿದಿರಿ ಎಂದು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿ ಮಾತನಾಡಿದರು. ಕನ್ನಡ ನಾಡು ನುಡಿಯ ಗೀತೆಗಳ ಪ್ರಸ್ತುತಿಯನ್ನ ಪ್ರಮೀಳಾ ಜಕ್ಕನ್ನವರ್ ಹಾಗೂ ಪ್ರೇಮಾನಂದ್ ಶಿಂದೆರವರು ಮಾಡಿದರು. ಡಾಕ್ಟರ್ ಪೂರ್ಣಿಮಾ ಮುಕ್ಕುಂದಿ, RB ಬಾನಪ್ಪನವರ್ ಇವರನ್ನ ಸನ್ಮಾನಿಸಲಾಯಿತು. ವೇದಿಕೆಯ ಮೇಲೆ SM ದಾನಪ್ಪಗೌಡರ್, ಬಸವರಾಜ್ ಬಾರ್ಕಿ, BS ದೇಸಾಯಿ, ಮಾರ್ತಂಡಪ್ಪ ಕತ್ತಿ ಇನ್ನಿತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಸುಪ್ರಿಯಾ ಜಂಬಗಿ ಇವರು ಪ್ರಾರ್ಥಿಸಿದರು. ವಿದ್ಯಾರ್ಥಿಗಳು ನಾಡಗೀತೆ ಪ್ರಸ್ತುತಪಡಿಸಿದರು. ಶಿಕ್ಷಕರಾದ MR ಹಿರೇಮಠ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ಧಾರವಾಡ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಹಾಂತೇಶ್ ನರೇಗಲ್ ರವರು ಎಲ್ಲರನ್ನ ಸ್ವಾಗತಿಸಿ ವಂದಿಸಿದರು. ಕಾರ್ಯಕ್ರಮದಲ್ಲಿ ಶ್ರೀಕಾಂತ್ ಮುಳಗುಂದ್, ಕೃಷ್ಣಮೂರ್ತಿ ಹಾಗೂ ಪ್ರೌಢಶಾಲೆಯ ಶಿಕ್ಷಕಿಯರು, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಕನ್ನಡ ಭಾಷೆಯ ಬಗ್ಗೆ ಅಭಿಮಾನ ಮೂಡುವಂತೆ ಹಾಗೂ ಪರೀಕ್ಷೆ ಸಮಯದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ಪರೀಕ್ಷೆಗಳನ್ನು ಎದುರಿಸಬೇಕು ಅಂತಕ್ಕಂಥ ಹಲವಾರು ವಿಚಾರಗಳನ್ನ ಶಾಲೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ಲಿಂಗರಾಜ್ ಸರ್ ಅಂಗಡಿ ಸರ್ ಅವರ ಮಾರ್ಗದರ್ಶನದಲ್ಲಿ ಮಾಡ್ತಾ ಇದ್ದಾರೆ. ಅವರಿಗೆ ನಾನು ವೈಯಕ್ತಿಕವಾಗಿ ಮತ್ತೊಂದ್ಸಲ ಧನ್ಯವಾದಗಳನ್ನ ಅರ್ಪಿಸಿ, ಕನ್ನಡ ಗೀತೆ ಗಾಯನದಲ್ಲಿ ಒಂದು ಗೀತೆಯನ್ನ ನಿಮ್ಮ ಮುಂದೆ ನಾನು ಈಗ ಪ್ರಸ್ತುತಪಡಿಸ್ತಾ ಇದ್ದೇನೆ. ಭಾರತ ಮಾತೆ ಹೆಮ್ಮೆಯ ನಾಡು, ಕನ್ನಡ ಸಿರಿ ನೋಡು, ಬೇಡುವುದಾದರೆ ಮರುಜನ್ಮವನು ಇಲ್ಲಿಯೇ ನೀ ಬೇಡು. ಭಾರತ ಮಾತೆಯ ಹೆಮ್ಮೆಯ ನಾಡು, ಕನ್ನಡ ಸಿರಿ ನೋಡು, ಬೇಡುವುದಾದರೆ ಮರುಜನ್ಮವನು ಇಲ್ಲಿಯೇ ನೀ ಬೇಡು. ಹಣ್ಣಿನ ರಸದಲ್ಲಿ ಹೊಳೆಯಾಗುತ್ತಲಿ ಹರಿಯುವ ತೊರೆಯಾಗಿ, ಸುಮಧುರ ಸುಂದರ ನಾಡೆ ಕನ್ನಡ ಸ್ವರ್ಗದ ಸಿರಿಯಾಗಿ. ಭಾರತ ಮಾತೆಯ ಹೆಮ್ಮೆಯ ನಾಡು, ಕನ್ನಡ ಸಿರಿ ನೋಡು, ಬೇಡುವುದಾದರೆ ಮರುಜನ್ಮವನು ಇಲ್ಲಿಯೇ ನೀ ಬೇಡು. ಕವಿಗಳ ಕಬ್ಬಿಗೆ ಕೋಗಿಲೆ ಹಾಡಿದೆರನ್ನ ಪಂಪಜನ್ನ, ಕವಿಗಳ ಕಬ್ಬಿಗೆ ಕೋಗಿಲೆ ಹಾಡಿದೆರನ್ನ ಪಂಪಜನ್ನ. ಕುಮಾರವ್ಯಾಸನು ಹೊಗಳಿದ ನೆಲವು ರತ್ನಾಕರ ವರ್ಣ. ಭಾರತ ಮಾತೆಯ ಹೆಮ್ಮೆಯ ನಾಡು, ಕನ್ನಡ ಸಿರಿ ನೋಡು, ಬೇಡುವುದಾದರೆ ಮರುಜನ್ಮವನು ಇಲ್ಲಿಯೇ ನೀ ಬೇಡು. ಅರಸರ ಪಾಳೆಗಾರರ ಬೀಡು, ಕೋಟೆ ಕೊತ್ತಲಲ್ಲಿ ಸುಂದರ ಸಿರಿದು ಇಂದಿಗೂ ನೋಡು, ಐಹೊಳೆ ಹಂಪಿಯಲಿ. ಭಾರತ ಮಾತೆಯ ಹೆಮ್ಮೆಯ ನಾಡು, ಕನ್ನಡ ಸಿರಿ ನೋಡು, ಬೇಡುವುದಾದರೆ ಮರುಜನ್ಮವನು ಇಲ್ಲಿಯೇ ನೀ ಬೇಡು. ಅಂದದ ಅರಮನೆ ಶ್ರೀಗಂಧದಲ್ಲಿ ಘಮಿಸುವ ಪರಿಮಳವು, ದಟ್ಟ ಕಾನನ ದೈಸಿರಿ ಸೆಳೆದ ಮೈದೆಳೆದ ಸಿರಿಯು.
ಭಾರತ ಮಾತೆಯ ಹೆಮ್ಮೆಯ ನಾಡು ಕನ್ನಡ ಸಿರಿ ನೋಡು, ಬೇಡುವುದಾದರೆ ಮರುಜನ್ಮವನು ಇಲ್ಲಿಯೇ ನೀ ಬೇಡು. ಮರುಜನ್ಮ ಮತ್ತಿಲ್ಲೇ ಸಿಗಲಿ ಕನ್ನಡ ನಾಡಿನಲ್ಲಿ, ಮರುಜನ್ಮ ಮತ್ತಿಲ್ಲೇ ಸಿಗಲಿ ಕನ್ನಡ ನಾಡಿನಲ್ಲಿ. ಕೋಗಿಲೆಯ ಮುಂದೆ ಗಿಳಿಯಾಗುತ್ತಲಿ ಹಾಡುವೆ ಕವನದಲ್ಲಿ, ಭಾರತ ಮಾತೆಯ ಹೆಮ್ಮೆಯ ನಾಡು ಕನ್ನಡ ಸಿರಿ ನೋಡು, ಬೇಡುವುದಾದರೆ ಮರುಜನ್ಮವನು ಇಲ್ಲಿಯೇ ನೀ ಬೇಡು. ಬೇಡುವುದಾದರೆ ಮರುಜನ್ಮವನು ಇಲ್ಲಿಯೇ ನೀ ಬೇಡು. ಬೇಡುವುದಾದರೆ ಮರುಜನ್ಮವನು ಇಲ್ಲಿಯೇ ನೀ ಬೇಡು. ಧನ್ಯವಾದಗಳು. ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರೌಢಶಾಲಾ ವಿಭಾಗದ ಒಂದು ಸಂಯುಕ್ತ ಆಶ್ರಯದಲ್ಲಿ ಕರ್ನಾಟಕ ಸಂಭ್ರಮ 50 ಮತ್ತು ಸಾಪ್ತಾಹಿಕ ಸಾಹಿತ್ಯ ಮಾಲಿಕೆ ಅಡಿಯಲ್ಲಿ 2 ಅತ್ಯಂತ ಮಹತ್ವದ ದತ್ತಿಗಳು. ಒಂದು ದತ್ತಿ ನಮ್ಮ ಹಿರಿಯರಂತ ದೇವರಮಣಿ ಸರ್ ಅವರ ಶ್ರೀಮತಿ ಅವರ ಹೆಸರಲ್ಲಿ ಇಟ್ಟಿದ್ದು, ಮತ್ತು ಅವರ ಮೊಮ್ಮಗಳ ಒಂದು ಮೊಮ್ಮಕ್ಕಳ ಹೆಸರಲ್ಲಿ ದತ್ತಿ ಇದು. ಅಂದ್ರೆ ಯೂಶಲಿ ಅವ್ರು ಹೇಗೆ ನಮ್ಮ ಜವಾಹರ್ಲಾಲ್ ನೆಹರು ಅವರು ಹಾಗೆ ಮಕ್ಕಳನ್ನ ಪ್ರೀತಿಸಿ ಮಕ್ಕಳ ದಿನಾಚರಣೆ ಮಾಡ್ತಾರಲ್ಲ, ಹಾಗೆ ಆ ಸರ್ ತಮ್ಮ ಮಾಡ್ಬೇಕಲ್ಲ. ಮತ್ತೆ ಅಷ್ಟೇ ಅಲ್ಲದೆ ನಮಗೂ ಸದಕ ಬೇರೆ ಬೇರೆ ಶಾಲಾ ಕಾಲೇಜಿಗೆ ಹೋದಾಗ ಆ ಮಕ್ಕಳಲ್ಲಿ ಇರ್ತಕ್ಕಂತ ಒಂದು ತಿಳುವಳಿಕೆ ಮಟ್ಟ ಹೇಗಿದೆ, ಅವ್ರು ಹೇಗೆ ಅದನ್ನ ನಾವೆಲ್ಲ ಇನ್ನೂ ಹೆಚ್ಚು ಅಭಿವೃದ್ಧಿ ಪಡಿಸ್ಬೇಕಂತಕ್ಕಂಥ ನಿಟ್ಟಿನೊಳಗೆ ನಾವು ವಿಶೇಷವಾಗಿ ಈ ಸಲ ಏನ್ ಮಾಡಿ ಅಂದ್ರೆ ನಾವು SSLC ಫಲಿತಾಂಶದ ಸುಧಾರಣೆಗಾಗಿ ಒಂದು ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಅದು ನೋಡ್ರಲ್ಲ, ನಿಮ್ಗೆ ಗೊತ್ತಿರ್ಬೋದು. ನಮ್ಮಲ್ಲಿ ಮೇಡಮ್ ಮುಕುಂದ ಮೇಡಮ್ ಎಲ್ಲ ಪೂರ್ಣಿಮಾ ಮುಕುಂದ ಅವರು PhD ಮಾಡ್ಕೊಂಡ್ರ, ಸಂಶೋಧನೆ ಮಾಡ್ಕೊಂಡ್ರಲ್ಲ DDP ಆಫೀಸ್ ಅಲ್ಲಿ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ಆಗಿ. ಈಗ ಡೈಟ್ ಎಂದಿದೆ ಅಂದ್ರೆ ಶಿಕ್ಷಕರು ತರಬೇತಿ ಕೊಡ್ತಕ್ಕಂತ ಒಂದು ಸಂಸ್ಥೆ. ಏನ್ ನಮ್ಮ ಡೆಪ್ಯೂಟಿ ಚನ್ನಬಸಪ್ಪ ಒಂದು ಮೂರ್ತಿ ಇದೆಲ್ಲ, ಅಲ್ಲಿ ಒಂದು ನಮ್ಮ ಯೂನಿವರ್ಸಿಟಿ ಲಾ ಕಾಲೇಜ್ ಅಪೋಸಿಟ್ ಅದಕ್ಕೆ ಕಮಿಷನರ್ ಆಫೀಸ್ ಅಲ್ಲಿ ಮೇಡಮ್ ಅವರು ಉಪನ್ಯಾಸಕರಾಗಿ ಕೆಲಸ ಮಾಡ್ತಾರೆ. ಅವರು ಒಳ್ಳೆಯ ಅದ್ಭುತವಾಗಿ ನಿಮ್ ನೋಡ್ರೆ ಮನಸ್ಸಿಗೆ ಎದ್ಕೊಂಡ್ಬಿಡ್ತಾರಲ್ಲ. ಆದ್ರೆ SSLC ಒಳಗ ಹೇಗೆ ನೀವು ಹೆಚ್ಚು ಅಂಕ ಪಡ್ಕೋಬೇಕು. ವಿಶೇಷವಾಗಿ ಮೇಡಮ್ ಅವರು ಕನ್ನಡ ವಿಷಯದ ಬಗ್ಗೆ ಹೇಳ್ತಾರಲ್ಲ. ನಾವು ಸಾಮಾನ್ಯವಾಗಿ ಏನ್ ಮಾಡತ್ತಪ್ಪ, ಇಲ್ಲಿ ಇಬ್ಬರು ಏನದಲ್ಲ, ಬಾವಿಕಟ್ಟಿ ಸರ್, ದೇವರಮಣಿ ಸರ್, ಇವರು ಗಣಿತದ ಮಹರ್ಷಿಗಳು. ಗಣಿತ ಬಗ್ಗೆ ಇಷ್ಟು ಚೆನ್ನಾಗಿ ಅವರು ಆ ತಿಳುವಳಿಕೆ ಇದೆ, ಅವ್ರ ನಾಲೆಜ್ ಅಂದ್ರೆ ನಾವು ಸೆರಬಾಗ್ಬೇಕು, ಅಷ್ಟು ಒಳ್ಳೆಯ ವ್ಯಕ್ತಿಗಳು. ಇನ್ನೊಂದರಲ್ಲಿ ಬಾವಿಕಟ್ಟಿ ಸರ್ ನಿಮ್ಮ ಹಾಗೆ ಇಲ್ಲೇ ಇದೇ ಹೈಸ್ಕೂಲ್ ಕಲ್ತಾರಲ್ಲ ಅವರು. ಬಾವಿಕಟ್ಟಿ ಸರ್ ನಿಮ್ಮ ಅವ್ರು ಹೇಳಿದ 67ನಲ್ಲಿ ನಾನು ಅವ್ರ ಬಗ್ಗೆ ಹೇಳ್ಬೇಕಂತಂದ್ರ ಅವ್ರ ಅತ್ಯಂತ ಸಾಮಾನ್ಯ ವ್ಯಕ್ತಿ, ದೊಡ್ಡ ಶ್ರೀಮಂತ ಅಲ್ಲ ಅವರು. ಅವ್ರ ಬಗ್ಗೆ ಹೇಳಿದ್ರೆ ನನಗೆಲ್ಲ ಎಷ್ಟು ಅವ್ರ ತಂದೆಯವರು DDP ಆಫೀಸ್ ನಲ್ಲಿ ಅಟೆಂಡರ್ ಆಗಿದ್ರಪ್ಪ. ಅವ್ರ ತಂದೆ ಅಟೆಂಡರ್ ಮಗ ಇಲ್ಲಿ ಶಾಲಿ ಕಲಿತು ಒಳ್ಳೆ ಹೆಚ್ಚು ಅಂಕ ಪಡ್ಕೊಂಡು ಹೈಸ್ಕೂಲ್ ಶಿಕ್ಷಕರಾಗಿ, ಮುಖ್ಯಾಧ್ಯಾಪಕರಾಗಿ ರಾಜ್ಯ ಮಟ್ಟದೊಳಗ ಗಣಿತ ವ್ಯವಸ್ಥೆಯೊಳಗ ಒಂದು ಪರಿಣಿತಿ ಹೊಂದಿದಂತ ಒಂದು ಸಂಪನ್ಮೂಲ ವ್ಯಕ್ತಿ ಯಾರದ್ರದು ಬಾವಿಕಟ್ಟಿ ಸರ್. ಯಾಕೆ ಹೇಳ್ತೇನಪ್ಪ ಅಂದ್ರೆ, ನೀವು ಇರ್ಬೋದು, ನಿಮ್ಮ ತಂದೆ ತಾಯಂದ್ರು ಯಾವ್ದೋ ಪ್ಯೂನ್ ಇರ್ಬೋದು, ಕ್ಲಾರ್ಕ್ ಇರ್ಬೋದು, ಅದ ಹೊಲ ಕೆಲಸ ಮಾಡಿರ್ಬೋದು. ಆದ್ರ ತಂದೆ ತಾಯಿಗೊಂದು ನಿಮ್ಗೆ ಆಶೀರ್ವಾದ ಮಾಡಿ ನೋಡ್ ಅವ್ರು ಹೇಳ್ತಾ ಇದ್ರು, ಸರ್ ನಿಮ್ಗೆ ಇಷ್ಟೆಲ್ಲ ಹೇಗೆ ದೊಡ್ಡ ವ್ಯಕ್ತಿ ಆದ ಕೂಲಿಲ್ಲ ಸರ್. ನಮ್ಮಪ್ಪ ಅಟೆಂಡರ್ ಇದ್ದ ಮನೆಗೆ ಬಂದ ಕೂಡಲೇ ಒಂದು ದಿವಸ ಅವ್ರು ಬಿಟ್ಟಿರಂತೆ. ಮನೆಗೆ ಬಂದ ಕೂಡಲೇ ಎಲ್ಲಾ ಒಂದು ಪಾಠವನ್ನು ಓದಿಸ್ತಕ್ಕಂತ ಪಾಠವನ್ನು ಅಧ್ಯಯನ ಮಾಡ್ತಕ್ಕಂಥ ಕೆಲಸವನ್ನು ಅವ್ರ ತಂದೆ ಅವ್ರು ಪ್ರತಿ ದಿವಸ ಮನೆಯೊಳಗೆ ಮಾಡ್ತಿದ್ರಂತ. ಅದಕ್ಕಾಗಿ ನಮ್ಮ ತಂದೆಯ ತ್ಯಾಗದಿಂದ ನನ್ನ ತಂದೆಯ ಒಂದು ಸಹಾಯ ಸಹಕಾರದಲ್ಲಿ ಇಷ್ಟು ಒಳ್ಳೆಯ ವ್ಯಕ್ತಿ ಆಜ್ಞೆ ಅಂತಕ್ಕಂಥ ಮಾತನ್ನು ಬಹಳಷ್ಟು ಒಂದು ಸಂತೋಷ ಹೇಳ್ತಾರ. ಹೀಗಾಗಿ ಬಂಧುಗಳು ನಿಮ್ಮಲ್ಲಿ ಹೇಳುವ ಉದ್ದೇಶ ಅಂತಂದ್ರ, ನೀವು ಏನೇ ಇರ್ಬೋದು, ನಿಮ್ಮ ಆರ್ಥಿಕ ಸ್ಥಿತಿ ಇರ್ಬೋದು, ಆದ್ರೆ ನೀವು ಕಷ್ಟಪಟ್ರ ಒಂದು ಓದಿದ್ರ ಖಂಡಿತವಾಗಿ ಸದಕ ನಮ್ಮ ಏನು ಪ್ರಿನ್ಸಿಪಾಲ್ ಹಾಗೆ ನೀವು ಒಂದು ಒಳ್ಳೆಯ ಸಂಸ್ಥೆಯ ಶಿಕ್ಷಕರಾಗ್ಬೋದು, IAS ಆಫೀಸರ್ ಆಗ್ಬೋದು, KS ಆಫೀಸರ್ ಆಗ್ಬೋದು. ನಮ್ಮ ಮುಖ್ಯ ಉದ್ದೇಶ ಅಂತಾರ, ನೀವು ಮತ್ತೊಬ್ಬರ ಕೈ ಒಟ್ಟಬಾರ್ದು, ನಿಮ್ಮ ಕಾಲ ಮೇಲೆ ನೀವು ನಿಲ್ಬೇಕು, ನಿಮ್ಮ ಸಂಪಾದನೆ ನೀವು ಮಾಡ್ಕೋಬೇಕು, ನಿಮ್ಮ ತಿಳುವಳಿಕೆ ಮಟ್ಟ ಜಾಸ್ತಿ ಮಾಡಬೇಕು. ಯಾಕೆ ಹಾಗೆ ನಾವು ಉಪದೇಶ ಕೊಡ್ಬೋದು. ಅವ್ರ ಉಪದೇಶ ಕೊಟ್ಟ ಹಾಗೆ ನಾವ್ ಏನೋ ನಿಮ್ಗೆ ಹಣಕಾಸು ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತೆ ಹಣಕಾಸಿನ ಸಹಾಯ ಮಾಡ್ತಾರೆ ಮತ್ತೊಬ್ಬರು ನೀವು ಡಿಪೆಂಡ್ ಆಗ್ಲಿಕ್ಕೆ ಹೋಗ್ಬಾರ್ದು. ನಿಮ್ಮ ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮ ಎಂದಪ್ಪ, ನಿಮ್ಮ SSLC ಮಕ್ಕಳಿಗೆ ಉಪಯೋಗ ಆಗ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಖಂಡಿತವಾಗಿಯೂ ಯಶಸ್ವಿ ಆಗ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತಾ, ಮತ್ ನಮ್ಮ ಉದ್ದೇಶ ಅಂತಾರ, ನೀವು 100ಕ್ಕೆ 100 ಫಲಿತಾಂಶ ಆಗ್ಬೇಕು. ಹಂಗಂದ್ರೆ ಫಲಿತಾಂಶ ಅಂದ್ರೆ ಈಗ 100 ಮಂದಿ ಅಟೆಂಡ್ ಆಗಿರಲ್ಲ, 100 ಮಂದಿ ನೀವು ಪಾಸ್ ಆಗ್ಬೇಕು. ಹೀಗಾಗಿ ಖಂಡಿತವಾಗಿಯೂ ನಾವು ನೆಕ್ಸ್ಟ್ ಬಂದು ಈ ಶಾಲೆಯ ಮುಖ್ಯಾಧ್ಯಾಪಕರಿಗೆ ಕೆಲವಷ್ಟು ಹೆಚ್ಚು ಅಂಕ ಪಡ್ಕೊಂಡವ್ರು ಮತ್ತೆ ನಾವು ಬಂದು ಸನ್ಮಾನ ಮಾಡ್ತೇವೆ. 100ಕ್ಕೆ 100 ಮಾಡ್ತಾರಲ್ಲ, ಹೀಗಾಗಿ ಎಲ್ಲರೂ ಕೈ ಎತ್ತಬೇಕಲ್ಲ, 100ಕ್ಕೆ 100 ಮಾಡ್ತಾವ ಅಂತೇಳಿ. ಹೌದಲ್ಲ, ನೀವು ಕೈ ಎತ್ತಬೇಕಲ್ಲ. ಸಂಶಯ ನಿಮಗೆ ಯಾರಿಗೆ ಪಾಸ್ ಆಗೋದಂತೇಳಿ. ಈಗ ನಮ್ಮ ಉದ್ದೇಶನು ಯಾರು ನಾವು ಫೇಲ್ ಆಗೋದಿಲ್ಲ,
ಪ್ರತಿಯೊಬ್ಬರು ಈ ಒಂದು ಶಾಲೆಯಲ್ಲಿ ಏನೋ ಎಕ್ಸಾಮ್ ಕುಂತಾಗ ಎಲ್ಲರೂ ಪಾಸ್ ಆಗ್ತೇವೆ ಅಂತ ನೀವು ಕೈ ಎತ್ತಬೇಕಲ್ಲ. ಪಾಸ್ ಹಾಕ್ರಿ ಮತ್ತೆಲ್ಲ. ಹಾ ಎಸ್ ಗುಡ್ ಗುಡ್. ನೀವು ಎಲ್ಲ ಹೆಚ್ಚು ಮೊಬೈಲ್ ಕಡೆ ಒಂದ್ ಸ್ವಲ್ಪ ನೀವು ಏನೋ ಯೂಸ್ ಮಾಡ್ಬೇಡ ಅಲ್ಲ, ಮೊಬೈಲ್ ಯೂಸ್ ಮಾಡ್ಬೇಕು, ಎಷ್ಟು ಅವಶ್ಯಕತೆ ಅಷ್ಟೇ ಯೂಸ್ ಮಾಡ್ಬೇಕು. ನಾನು ಹುಬ್ಬಳ್ಳಿ 3,000 ಮಠ ಕಾಲೇಜಿನ ಪ್ರಿನ್ಸಿಪಾಲ್ ಇದ್ದಪ್ಪಲ್ಲ, ನನ್ನ ಸಬ್ಜೆಕ್ಟ್ ಎಕನಾಮಿಕ್ಸ್ ಅಲ್ಲ. ಆ ಒಂದ್ 32 ವರ್ಷ ಕೆಲಸ ಮಾಡೇವಿ. ನಾವೆಲ್ಲ ಕಾಲೇಜಲ್ಲಿ ಏನ್ ಮಾಡ್ತೇವೆ, ಯಾರು ಮೊಬೈಲ್ ಫೋನ್ ಯೂಸ್ ಮಾಡ್ತಾರ ಅವ್ರು 500 ರೂಪಾಯಿ ದಂಡ ಹಾಕತ್ತಿದ್ರಲ್ಲ. ಬಟ್ ಯಾವಾಗ ಕರೋನಾ ಬಂದಾಗ ನಮ್ಗೇನಾಯ್ತು, ನೀವು ಒಬ್ರಿಗೊಬ್ರು ಭೇಟಿ ಆಗುವಂತ ಅವಕಾಶಗಳಿಲ್ಲ, ನೀವೆಲ್ಲ ಗೊತ್ತಿರ್ಬೇಕು. ಹಾಗಾಗಿ ನಾವ್ ಏನ್ ಮಾಡಿ ಅನಿವಾರ್ಯವಾಗಿ ನೀವೆಲ್ಲರೂ ಮೊಬೈಲ್ ಫೋನ್ ಯೂಸ್ ಮಾಡ್ಬೇಕು, ಆನ್ಲೈನ್ ಕ್ಲಾಸ್ ಅಟೆಂಡ್ ಆಗ್ಬೇಕು. ಇಲ್ಲೇ ಇದ್ರೆ ನಿಮಗೆಲ್ಲ ಇಂಟರ್ನಲ್ ಮಾರ್ಕ್ಸ್ ಹಾಕುದಿಲ್ಲ ಅಂತ ನಾವೇ ಅದು ಮಾಡ್ತೀವಿ. ಹೀಗಾಗಿ ಯೂಸ್ ಮಾಡ್ರಪ್ಪ, ಅದ್ರ ಒಳ್ಳೇದಕ್ಕೆ ಯೂಸ್ ಮಾಡ್ಬೇಕು. ಯಾವುದೇ ಆಗ್ಲಿ, ಯಾವುದೇ ವಸ್ತು ಇರ್ತಾವಲ್ಲ, ಚಲೋ ಇರ್ತೈತಿ ಕೆಟ್ಟದಿರ್ತೈತಿ. ನಾವು ಫ್ರೆಂಡ್ಸ್ ಯಾವ ಟೈಪ್ ಇರ್ತಾವ, ಚಲೋ ಫ್ರೆಂಡ್ಸ್ ಆಯ್ಕೆ ಮಾಡ್ಕೋಬೇಕಲ್ಲ. ಈಗ ನಾವು ಹಾಲು ಕುಡಿಬೋದು, ಅಲ್ಕೋಹಾಲ್ ಕುಡಿಬೋದಪ್ಪ, ಎರಡೂ ಇರ್ತಲ್ಲ. ಯಾವ್ದನ್ನ ಕುಡಿಸೋದು ನಮಗ ಆರೋಗ್ಯಕ್ಕೆ ಒಳ್ಳೆಯದನ್ನು ಮಾಡ್ಬೇಕಂತ, ಒಳ್ಳೆಯದನ್ನು ಸೇವಬೇಕು, ಒಳ್ಳೆಯದನ್ನ ತಿನ್ಬೇಕು, ಒಳ್ಳೆಯ ಸಂಪರ್ಕ. ಆ ನಿಟ್ಟಿನೊಳಗ ನಿಮ್ಮೆಲ್ಲರ ಭವಿಷ್ಯ ಒಳ್ಳೆಯದಾಗ್ಲಿ. ನಾವೆಲ್ಲ ಹಳ್ಳಿಯಿಂದ ಬಂದವ್ರಲಕ್, ನಾವು ಕಷ್ಟದಿಂದ ಬಂದವ್ರಲಕ್. ಅದಕ್ಕಾಗಿ ಈ ಸಂದರ್ಭದಲ್ಲಿ ದಯವಿಟ್ಟು ನಿಮ್ಮೆಲ್ಲ ಇಂದ್ರಿಯಗಳನ್ನ ಹತೋಟಿ ಇಟ್ಕೊಂಡು ಯಾವುದೇ ದುಷ್ಟತೆಗೆ ಬಲಿಯಾಗದೆ ಒಳ್ಳೆಯ ಅಧ್ಯಯನ ಮಾಡಿಕೊಂಡು ಎಲ್ಲರೂ 100ಕ್ಕೆ 80, 90, 100ಕ್ಕೆ 100ರಷ್ಟು ಮಾರ್ಕ್ಸ್ ತೆಗೆದುಕೊಂಡು ನಿಮ್ಮ ಒಂದು ಪತಾಕೆಯನ್ನು ರಾಜ್ಯ ರಾಷ್ಟ್ರ ಮಟ್ಟದೊಳಗ ಹಾರಿಸ್ಬೇಕಂತಕ್ಕಂಥ ಮಾತನ್ನ ಹೇಳ್ತಾ, ಮತ್ತೆ ನಾನು ಸಿದಕ್ಪ ಕೇಳಿ ಸಂಸ್ಥೆ ಕಲ್ತಾವಲ್ಲ. ನಮ್ದು ಸಿರ್ಕೋಳ ಪ್ರೈಮರಿ ಹೈಸ್ಕೂಲ್ ಮರಮ ಸೌದತ್ತಿ ಒಳಗ ನಾನು PUC ಕೇಳಿ ಕಾಲೇಜೊಳಗ, ಡಿಗ್ರಿ ಕೇಳಿ ಕಾಲೇಜೊಳಗ ನನ್ನ ಮಕ್ಕಳು ಸಿದಕ್ಕ ಕೇಳಿ ಕತ್ತಾರಲ್ಲ. ನನ್ನ ಮಗ ಇಂಜಿನಿಯರ್ ಕೇಳಿ BUB ಕಾಲದಲ್ಲಿ, ಮಗಳು ಸಿದ್ದಕ್ಕ BUB ಕಾಲದಲ್ಲಿ ಹೇಳುವ ಉದ್ದೇಶದ್ರ ಈ ಕೇಳಿ ಸಂಸ್ಥೆಯ ಸಪ್ತರ್ಷಿಗಳು ಏನು ಸ್ಥಾಪನೆ ಮಾಡ್ಯಾರ, ಅಂತ ಸಪ್ತರ್ಷಿಗಳು ಸ್ಥಾಪನೆ ಮಾಡಿದಂತ ಸಂಸ್ಥೆ ಒಳಗ ನಾನು ನನ್ನ ಮಕ್ಕಳು ಅಧ್ಯಯನ ಮಾಡ್ತಾರ. ನೀವು ಸಿದ್ದಕ್ಕ ಭಾಗ್ಯಶಾಲಿಗಳು ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ವಂದಿಸಿ ನನ್ನ ಉದ್ಘಾಟನಾ ಪರ ಮಾತನ್ನು ಮುಗಿಸ್ತಾ ಧನ್ಯವಾದಗಳು. ನಾನು ಗಮನಿಸ್ತಾ ಇದ್ದೆ, ನಮ್ಮ ಈ ಕಡೆ ವರ್ಗದ ಮಕ್ಕಳಿದಾರಲ್ಲ ಹಿಂದ್ಗಡೆ, ಎಷ್ಟೊಂದು ತಮ್ಮಲ್ಲಿ ತಾವು ಬ್ಯುಸಿ ಆಗಿದ್ರು ಅಂದ್ರೆ ಅವರಷ್ಟಕ್ಕೆ ಅವರು ಮಾತಾಡ್ತಿದ್ರು, ತಮ್ಮಷ್ಟಕ್ಕೆ ತಾವು ಮಾತಾಡ್ತಾ ಇದ್ರಿ. ಯಾಕೆ ಹೀಗೆ ಅನ್ನುವಂತ ಪ್ರಶ್ನೆ ಮಕ್ಕಳಿಗೆ ನನಗೆ ಇವತ್ತು ಕೊಟ್ಟಿರ್ತಕ್ಕಂತಹ ಒಂದು ವಿಷಯ SSLC ಮಕ್ಕಳಿಗೆ ಒಂದು ಮಾರ್ಗದರ್ಶನ ಪರೀಕ್ಷಾ ದೃಷ್ಟಿಯಿಂದ ಅಂತ ಹೇಳಿದ್ರು ಸರ್. ನಾನು ಓವರ್ ಆಲ್ ಆಗಿ SSLC ಎಕ್ಸಾಮ್ ಪ್ರಿಪರೇಷನ್, ಹೌ ಟು ಸ್ಟಡಿ ಎಲ್ಲ ಹೇಳ್ಬೇಕಾ ಮಕ್ಕಳಿಗೆ ಅಂತಂದಾಗ, ಇಲ್ಲ ವಿಶೇಷವಾಗಿ ಕನ್ನಡದ ಬಗ್ಗೆ ಹೇಳಿ ಅಂತ ನನಗೆ ಆಜ್ಞೆ ಆಗಿದೆ. ಅದಕ್ಕೋಸ್ಕರ ಕನ್ನಡದ ಬಗ್ಗೆ, ಕನ್ನಡ ಪರೀಕ್ಷೆಯ ಬಗ್ಗೆ ಯಾವ ರೀತಿ ಸಿದ್ಧತೆಯನ್ನ ಮಾಡ್ಕೊಳ್ಬೇಕು, ಯಾವ ರೀತಿ ಬರಿಬೇಕು ಅನ್ನುವಂತ ವಿಚಾರವನ್ನ ಹೇಳುವ ಪೂರ್ವದಲ್ಲಿ ಒಂದು ವಿಚಾರ ಹೇಳಲಿಕ್ಕೆ ಬಯಸ್ತೇನೆ. ಮಕ್ಕಳೇ, ಯಾವುದೇ ಸಬ್ಜೆಕ್ಟ್ ಆಗ್ಲಿ ಅಧ್ಯಯನ ಅನ್ನುವಂತ ಪ್ರಶ್ನೆ ಬಂದಾಗ, ವಿಚಾರ ಬಂದಾಗ, ಸ್ವಾಮಿ ಜಗದಾತ್ಮಾನಂದಜಿಯವರ ರಾಮಕೃಷ್ಣಾಶ್ರಮದ ಹಿರಿಯ ಸ್ವಾಮೀಜಿಯವರು, ಅವರ ಪುಸ್ತಕ ಇದೆ, ತಾವು ಓದಲೇಬೇಕು, ಬದುಕಲು ಕಲಿಯಿರಿ ಅನ್ನುವಂತ ಪುಸ್ತಕ 2 ಆವೃತ್ತಿಗಳಲ್ಲಿ ಮುದ್ರಿತ ಆಗಿದೆ. ಸಂಯುಕ್ತ ಆವೃತ್ತಿ ಲಭ್ಯ ಇದೆ ಮಾರ್ಕೆಟ್ ಅಲ್ಲಿ, ತಗೊಳ್ರಿ, ಓದ್ಬೇಕು ಮಕ್ಕಳು. ಅದರಲ್ಲಿರ್ತಕ್ಕಂಥ ಪ್ರತಿಯೊಂದು ವಾಕ್ಯ, ಪ್ರತಿಯೊಂದು ಮಾತು, ಪ್ರತಿಯೊಂದು ವಿಚಾರ ನಮ್ಮ ಬದುಕನ್ನ ಮುಟ್ತಕ್ಕಂಥದ್ದು, ತಟ್ಟತಕ್ಕಂತಹದ್ದು, ನಮ್ಮನ್ನ ಪರಿವರ್ತನೆಗೆ ಒಡ್ತಕ್ಕಂತಹ ವಾಕ್ಯಗಳಿದ್ದಾವೆ, ನಮ್ಮನ್ನ ಅಭಿಪ್ರೇರಿತರನ್ನಾಗಿ ಮಾಡ್ತವೆ, ಸ್ಫೂರ್ತಿಯನ್ನ ತರ್ತಕ್ಕಂತಹ ವಿಚಾರ ಅದರಲ್ಲಿದೆ, ನಮ್ಮನ್ನ ನಾವು ಪರಿವರ್ತಿತರನ್ನಾಗಿ ಮಾಡ್ತಕ್ಕಂತಹ ಶಕ್ತಿಯ ಪುಸ್ತಕಕ್ಕಿದೆ. ಅದರಲ್ಲಿ ಒಂದು ಮಾತು ಬರುತ್ತೆ ಮಕ್ಕಳೇ, ನನಗೆ ಹೇಳಲೇಬೇಕು ಅನಿಸ್ತಾ ಇದೆ. ಯಶಸ್ಸಿನ ಗುಟ್ಟು ಪ್ರಪ್ರಥಮವಾಗಿ ಅಡಗಿರ್ತಕ್ಕಂಥದ್ದು ಎಲ್ಲಿಪ್ಪ ಅಂತಂದ್ರೆ ಏಕಾಗ್ರತೆ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂತಹ ವಿಚಾರ. ಏಕಾಗ್ರತೆ, ಕಾನ್ಸಂಟ್ರೇಷನ್. ಇಲ್ಲಿ ನಾನು ಏನೋ ಹೇಳ್ತಾ ಇರ್ತೇನೆ, ಅಲ್ಲಿ ತಾವು ತಮ್ಮದೇ ಆದಂತಹ ಒಂದು ಚಟುವಟಿಕೆಗಳಲ್ಲಿ ತೊಡಗ್ಬಿಟ್ರೆ ಈ ಒಂದು ಸಮಯದ ಸದುಪಯೋಗ ಆಗುವುದಿಲ್ಲ ಅನ್ನುವಂತ ವಿಚಾರ. ಪ್ರಥಮ ಸಾಲಿನಲ್ಲಿ ಕುಳಿತಿರ್ತಕ್ಕಂತಹ ಮಗು, ಕಟ್ಟಕಡೆಯಲ್ಲಿ ಕುಳಿತಿರ್ತಕ್ಕಂತಹ ಮಗು ಕೂಡ ಈ ಮಾತುಗಳನ್ನ ಕೇಳಿಸ್ಕೊಂಡಾಗ ಎಷ್ಟೆಲ್ಲ ಹಿರಿಯರು ಏನು ಈ ಪ್ರಯತ್ನ ಮಾಡ್ತಿದ್ದಾರೆ ತಮಗೋಸ್ಕರ, ಅದು ಸಾರ್ಥಕತೆಯನ್ನ ಪಡ್ಕೊಳ್ತದೆ ಅನ್ನುವಂತಹ ವಿಚಾರವನ್ನ ಹೇಳಿಕೆ ಬಯಸ್ತೇನೆ ಸ್ನೇಹಿತರೆ. ಏಕಾಗ್ರತೆ ಬಗ್ಗೆ ಹೇಳ್ತಾರೆ, ಒಂದು ಸುಭಾಷಿತಕಾರ ಹೇಳ್ತಾರೆ, ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಅದು
ನಮ್ಮ ಮನಸ್ಸೇನಿದೆ ಅಲ್ಲ, ನಮ್ಮ ಮನಸ್ಸು ಹೇಗಿರುತ್ತೆ ಅಂತಂದ್ರೆ, ಮನುಷ್ಯನ ಮನಸ್ಸು, ಅದ್ರ ಬಗ್ಗೆ ಸುಭಾಷಿತದಲ್ಲಿ ಬರುತ್ತೆ, ಮರ್ಕಟಸ್ಯ ಸುರಾಪಾನಂ ಮಧ್ಯೆ ವೃಶ್ಚಿಕ ತಾಡನಂ ತನ್ಮಧ್ಯೆ ಭೂತ ಸಂಚಾರ ಯದ್ವಾ ತದ್ವಾ ಭವಿಷ್ಯತಿ. ನಮ್ಮ ಮನಸ್ಸು ಮರ್ಕಟ ಇದ್ದಂತೆ ಅಂತ. ಏನು ಮರ್ಕಟ ಅಂದ್ರೆ? ಮರ್ಕಟ ಅಂದ್ರೆ ಏನು? ಕೋತಿ, ಮಂಗ, ಮಂಗ್ಯ. ಮಂಗ ಅಂದ ತಕ್ಷಣ ನಮಗೇನು ಕಲ್ಪನೆ ಬರುತ್ತೆ? ಮಂಗ ಅಂದ ತಕ್ಷಣ ಏನು? ಒಂದು ಕಡೆ ಸ್ಥಿರವಾಗಿ ಕುಳಿತುಕೋಕಂತಹ ಸ್ವಭಾವ ಇರುವುದಿಲ್ಲ ಅದಕ್ಕೆ. ರೆಂಬೆಯಿಂದ ರೆಂಬೆ, ಹಬ್ಬಬ್ಬ ಅಂದ್ರೆ ಒಂದು ನಿಮಿಷ, ಬಹಳ ಒಂದ್ ಕಡೆ ಕುತ್ಕೊಂಡಿದೆ ಅಂದ್ರೆ 1 ನಿಮಿಷ, ಏನೋ ಹಣ್ಣು ಸಿಕ್ಕಿರತ್ತೆ ತಿಂತಾ ಕೂತಿರತ್ತೆ. ಒಂದೊಂದು ನಿಮಿಷಕ್ಕೆ ರೆಂಬೆ ಕೊಂಬೆಗಳನ್ನ ಹಾರ್ತಾ ಬದಲಾಯಿಸ್ತಾ ಹೋಗ್ತಕ್ಕಂತಹ ಚಾಂಚಲ್ಯದ ಅನ್ವರ್ಥಕವೇ ಮಂಗ ಅಲ್ವಾ? ಹಾಗೆ ನಮ್ಮ ಮನಸ್ಸಿರುತ್ತೆ. ಭಾಷಣ ಮಾಡಿದಷ್ಟು, ಉಪನ್ಯಾಸ ಮಾಡಿದಷ್ಟು ಏಕಾಗ್ರತೆ ಅಷ್ಟು ಸುಲಭ ಅಲ್ಲ. ಎಂತೆಂಥವರಿಗೆ ಏಕಾಗ್ರತೆ ಗೊತ್ತಿಲ್ಲ, ಬಂದಿಲ್ಲ ಜೀವನದಲ್ಲಿ ಸಾಧಿಸ್ಲಿಕ್ಕೆ. ಅಂಥದ್ದು ಪಾಪ ಮಕ್ಕಳು ನೀವು. ಆದ್ರೂ ಕೂಡ ನಾವು ಏಕಾಗ್ರತೆಯನ್ನ ರೂಢಿಸ್ಕೊಳ್ಬೇಕು. ಯಾಕಂದ್ರೆ ಅಧ್ಯಯನಕ್ಕೋಸ್ಕರ. ಮೊದ್ಲೇ ಮಂಗ, ಆ ಮಂಗಕ್ಕೆ ಮರ್ಕಟಸ್ಯ ಸುರಾಪಾನಂ ಅಂತೆ. ಮತ್ತೆ ಅದು ಮಂಗಕ್ಕೆ ಏನ್ ಕುಡಿಸ್ಬೇಕು? ಸುರಾಪಾನ. ಸುರಾಪಾನ ಮಾಡಿರ್ತಕ್ಕಂಥ ಮಂಗ ಹೇಗಿರ್ಬೇಡ, ಮತ್ತಷ್ಟು ಚಾಂಚಲ್ಯ ಅಂತ. ಅಷ್ಟೇ ಬಿಡುದಿಲ್ಲ, ಮರ್ಕಟಸ್ಯ ಸುರಾಪಾನಂ ಮಧ್ಯೆ ವೃಶ್ಚಿಕ ತಾಡನಂ. ಅದಕ್ಕೆ ವೃಶ್ಚಿಕ ಕಚ್ಚಿಸ್ಬೇಕು ಅಂತೆ. ವೃಶ್ಚಿಕ ಅಂದ್ರೆ ವೃಶ್ಚಿಕ ಕಚ್ಚಿಸ್ಬೇಕು. ಅದಕ್ಕೆ ಚೇಳನ್ನ ಕಚ್ಚಿಸಿದಾಗ ಮತ್ತೆ ಅದರ ಪರಿಸ್ಥಿತಿ ಹೇಗಿರಬೇಡ ಮಂಗಂದು ಕಲ್ಪಿಸ್ಕೊಳ್ಬೇಕು. ಅಷ್ಟೇ ಬಿಡುವುದಿಲ್ಲ, ಮರ್ಕಟಸ್ಯ ಸುರಾಪಾನಂ ಮಧ್ಯೆ ವೃಶ್ಚಿಕ ತಾಡನಂ ತನ್ಮಧ್ಯೆ ಭೂತ ಸಂಚಾರ. ದೆವ್ವ ಬಿಡಿಸ್ಬೇಕು ಅದಕ್ಕೆ. ಅವಾಗ ಮಂಗನ ಪರಿಸ್ಥಿತಿ ಹೇಗಿರಬೇಡ, ಅಷ್ಟು ಚಾಂಚಲ್ಯ ರೂಪವಾಗಿ ನಮ್ಮ ಮನಸ್ಸು ಇರ್ತವೆ ಅಂತ ಹೇಳೋದಕ್ಕೆ ಸುಭಾಷಿತಕಾರರು ಹೇಳ್ತಾರೆ. ಇಂತಹ ಚಂಚಲವಾಗಿರ್ತಕ್ಕಂಥ ನಮ್ಮ ಮನಸ್ಸನ್ನ ಕೇಂದ್ರೀಕರಿಸಿ ನಮ್ಮ ಅಧ್ಯಯನಕ್ಕೆ ತೊಡಗಿಸ್ಕೊಳ್ತಕ್ಕಂಥದ್ದಿದೆ ಅಲ್ಲ, ಅದು ಬಹಳಷ್ಟು ಚಾಲೆಂಜಿಂಗ್ ಆಗಿರ್ತಕ್ಕಂಥ ವಿಚಾರ, ಅಷ್ಟು ಸುಲಭವಾಗಿರ್ತಕ್ಕಂಥದ್ದಲ್ಲ. ಆದ್ರೆ ಮಕ್ಕಳೇ, ಆದಾಗ್ಯೂ ಕೂಡ ವಿಶೇಷವಾಗಿ SSLC ಹಂತಕ್ಕೆ ಬಂದಿರತಕ್ಕಂತಹ ತಾವುಗಳು ಯಾವುದೇ ವಿಷಯ, ಕನ್ನಡ ಮಾತ್ರ ಅಲ್ಲ, ಯಾವುದೇ ಒಂದು ವಿಷಯವನ್ನ ಈ ಹಂತದಲ್ಲಿ, ಸೆಕೆಂಡ್ ಟರ್ಮ್ ಆಲ್ರೆಡಿ ಶುರು ಆಗ್ಬಿಟ್ಟದೆ, 1 ತಿಂಗಳ ಕಳೆದೋಯ್ತು. ಈಗ ಆಲ್ರೆಡಿ ಏನಾಗಿದೆ, ನಿಮಗೆ SSLC ಟೆಂಟೇಟಿವ್ ಟೈಮ್ ಟೇಬಲ್ ಕೂಡ ಬಂದಿದೆ. ಹೇಳಿದಾರಲ್ಲ ಗುರುಗಳು, ಹೇಳಿದಾರಲ್ಲ, SSLC ಎಕ್ಸಾಮ್ ಟೆಂಟೇಟಿವ್ ಟೈಮ್ ಟೇಬಲ್ ಪ್ರಕಾರ ಯಾವಾಗಿಂದ ಪರೀಕ್ಷೆ ಪ್ರಾರಂಭ? ವಾರ್ಷಿಕ ಮಾರ್ಚ್ 20ರಿಂದ ಏಪ್ರಿಲ್ 2ರವರೆಗೆ ಪರೀಕ್ಷೆ ಬಂದಿದೆ. ಆಗ್ಲೇ ಟೈಮ್ ಟೇಬಲ್ ಬಂತು. ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರೊಳಗೆ ಪರೀಕ್ಷೆ ಕಣ್ಮುಂದೆ ಬಂದ್ಬಿಟ್ಟಿರುತ್ತೆ ಅಲ್ವಾ? ಇನ್ನು 1 ತಿಂಗಳ ಆದ್ರೆ ನಿಮ್ಮ ಸಿಲೆಬಸ್ ಮುಗಿಸ್ತಾರೆ. ಜನವರಿ ಕೊನೆ ವಾರದಿಂದ ಶುರು ಸರಣಿ ಪರೀಕ್ಷೆಗಳು, ತದನಂತರ ವಾರ್ಷಿಕ ಪರೀಕ್ಷೆ ಮುಗಿದೇ ಹೋಗುತ್ತೆ. ಹೀಗಾಗಿ ಮಕ್ಕಳೇ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇನ್ನು ಮುಂದೆ ನಿಮಗೆ ಸಮಯ ಅನ್ನೋದಿದೆ ಅಲ್ಲ, ಅದು ಬಂಗಾರಕ್ಕಿಂತ ಅಮೂಲ್ಯವಾಗಿರ್ತಕ್ಕಂಥದ್ದು ನಿಮ್ಮ ಪಾಲಿಗೆ. ಜೀವನದಲ್ಲಿ ಪ್ರತಿಯೊಂದನ್ನು ಕೂಡ ಪ್ಲಾನ್ಡ್ ವರ್ಕ್ ಮಾಡಿದ್ರೆ ಮಾತ್ರ ಎಲ್ಲ ವಿಷಯಗಳನ್ನ ಕವರ್ ಮಾಡ್ಲಿಕ್ಕೆ ಸಾಧ್ಯ. ಪ್ರತಿ ಕ್ಷಣ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಅದಕ್ಕೆ ನಾನು ಎಲ್ಲ ಮಕ್ಕಳಿಗೂ ಹೇಳೋದು, ಈ ಹಂತದಲ್ಲಿ ಸ್ಟಡಿ ಪ್ಲಾನ್ ಮಾಡ್ಕೊಳ್ಬೇಕು. ಯಾವ ವಿಷಯವನ್ನ ಎಷ್ಟು ದಿನಗಳಿಗೆ ಓದಿ ಮುಗಿಸ್ಬೇಕು. ನಾನು ರಿವಿಷನ್ ಓದೋದಂದ್ರೆ ಪ್ರಾರಂಭದಿಂದ ಅಲ್ಲ, ಈಗ ಆಲ್ರೆಡಿ ಓದ್ಬಿಟ್ಟಿರ್ತೀರಿ. SA1 ಎಕ್ಸಾಮ್ ಕೂಡ ಮುಗಿದೋಗಿದೆ ಅಲ್ವಾ? ಈಗ FA3 ಇನ್ನೂ ಆಗಿಲ್ಲಲ್ಲ. FA3 ಈಗ ಡಿಸೆಂಬರ್ ಕೊನೆ ವಾರದಲ್ಲಿ FA3, ಜನವರಿಯಲ್ಲಿ FA4 ಎಲ್ಲ ಬರೀತೀರಿ. ಆ ಪರೀಕ್ಷೆಗಳು, ಘಟಕ ಏನು FA ರೂಪಣಾತ್ಮಕ ಪರೀಕ್ಷೆಗಳ ದಿನಗಳನ್ನ ಮೈನಸ್ ಮಾಡಿದಾಗ ಉಳಿದಿರ್ತಕ್ಕಂತಹ ವಿಷಯಗಳು, ಮತ್ತೆ ಸರಣಿ ಪರೀಕ್ಷೆಗಳನ್ನು ಕೂಡ ಮೈನಸ್ ಮಾಡಿದಾಗ ಉಳಿದಿರ್ತಕ್ಕಂಥ ದಿನಗಳು ಎಷ್ಟು ನನಗೆ ಸಿಗತ್ತೆ ಅಧ್ಯಯನಕ್ಕೆ ಕ್ಯಾಲ್ಕುಲೇಟ್ ಮಾಡ್ಬೇಕು. ಸುಮ್ಮನೆ ಕುತ್ಕೊಂಡು ಅಭ್ಯಾಸ ಮಾಡಿರುವಂತ ಗುರುಗಳು ಹೇಳ್ತಾರೆ, ಮನೆಯಲ್ಲಿ ಪೇರೆಂಟ್ಸ್ ಹೇಳ್ತಾರೆ, ಓದ್ಕೊಳ 10th ಇದ್ದಿ ಅದೊಂದು ಒತ್ತಡ. ಅವ್ರ ಒತ್ತಡಕ್ಕೆ ಮಾಡೋದು ಸುಮ್ಮನೆ ಒಂದು ಪುಸ್ತಕ ತೆಗೆದು ಹಿಂಗ್ ಮಾಡ್ತಾ ಕುತ್ಕೊಂಡ್ಬಿಡೋದಲ್ಲ. ಅನ್ಪ್ಲಾನಡ್ ವರ್ಕ್ ಅಲ್ಲ, ನಡೆಯೋದಿಲ್ಲ. ಈ ಒಂದು ಪ್ರಸ್ತುತ ಸನ್ನಿವೇಶದಲ್ಲಿ ತಾವು ವೈಜ್ಞಾನಿಕವಾಗಿ
ಸಿಸ್ಟಮೆಟಿಕ್ ಆಗಿ ಯೋಜನೆಯನ್ನ ಹಾಕೊಳ್ಬೇಕು, ವೇಳಾಪಟ್ಟಿಯನ್ನ ಹಾಕೊಳ್ಬೇಕು. ಈ ಹಂತದಲ್ಲಿ ಯಾವ ತರ ಸ್ಟಡಿ ಮಾಡ್ಬೇಕು, ಯಾವ ವಿಷಯಕ್ಕೆ ಎಷ್ಟು ದಿನಗಳನ್ನ ಮೀಸಲಿಡಬೇಕು, ಹಾಗಾದ್ರೆ ರಿವಿಷನ್ಗೆ ಎಷ್ಟು ಸಮಯವನ್ನ ನಾನು ತೆಗೆದಿಡ್ಬೇಕು ಅನ್ನುವಂತ ಪ್ಲಾನು ಯಾರು ಮಾಡಿಲ್ವೋ ಇವತ್ತೇ ಅದನ್ನ ಮಾಡ್ಕೊಳ್ರಿ. ಸುಮ್ಮನೆ ಅನ್ಪ್ಲಾನ್ಡ್ ಆಗಿ ಓದೋದ್ರಿಂದ ಕೆಲವೊಂದು ವಿಷಯನ ಮುಗಿಸ್ತೀರಿ, ಕೆಲವೊಂದು ವಿಷಯನ ಹಾಗೆ ಉಳಿತದೆ, ಮೈ ಮೇಲೆ ಬಂದ್ಬಿಡತ್ತೆ ವಿಷಯಗಳು. ಏನ್ ಮಾಡ್ತೀರಿ ಅವಾಗ? ಇನ್ನು 3 ದಿವಸಕ್ಕೆ ಪರೀಕ್ಷೆ ಅಂತಂದ್ರೆ ಅಯ್ಯೋ ನಾನೇನು ಓದಿಲ್ಲ, ಅಯ್ಯೋ ಇಷ್ಟಿದೆ, ಇಷ್ಟೆಲ್ಲ ಸಿಲೆಬಸ್ ಇದೆ, ಇಷ್ಟೆಲ್ಲ ಅಧ್ಯಾಯಗಳಿದ್ದಾವೆ, ಅದನ್ನ ಓದಿಲ್ಲ, ಇದನ್ನ ಓದಿಲ್ಲ. ಯಾಕೆ ಇಂಥ ಟೆನ್ಷನ್? ಅದಕ್ಕೆ ಮಕ್ಕಳೇ, ಒಂದು ಏಕಾಗ್ರತೆ, ಎರಡನೇದು ಸಮಯದ ನಿರ್ವಹಣೆಪ್ಪ. ಪ್ಲಾನ್ಡ್ ವೇಳಾಪಟ್ಟಿ ಇವನ್ನ ತುರ್ತಾಗಿ ತಾವು ಮಾಡ್ಕೊಳ್ಬೇಕು. ಇನ್ನು ಕನ್ನಡಕ್ಕೆ ಬಂದಿಲ್ಲ, ನಾನು ಜನರಲ್ ಆಗಿ ಹೇಳ್ತಿದ್ದೀನಿ. ಜೊತೆಗೆ ಹಠವಾದಿಯಾಗಿ ಅಯ್ಯೋ ನಂಗೆ ಬರಲ್ಲ, ಯಾಕೆ ಬರಲ್ಲ, ಅಯ್ಯೋ ಅದನ್ನ ಟಫ್ ಇದೆ, ನನ್ ತಲೆಗೆ ಹೋಗಲ್ಲ, ಯಾಕೆ ಹೋಗಲ್ಲ? ಎಲ್ರು ಮನುಷ್ಯರೇ ತಾನೆ, ಎಲ್ರಿಗೂ ಬುದ್ಧಿ ಹಾಕಿ ದೇವ್ರು ಹುಟ್ಟಿಸಿರ್ತಾನೆ. ಅದನ್ನ ಬಳಕೆ ಮಾಡ್ಕೊಳ್ಳೋದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾರು ಹೆಚ್ಚು ಆ ಬುದ್ಧಿಯನ್ನ ಬಳಕೆ ಮಾಡ್ಕೊಳ್ತಾರೋ ಅವರು ಜಾಣ, ಹೆಚ್ಚು ಅಂಕಗಳನ್ನು ತೆಗೆದುಕೊಂಡಿರ್ತಾರೆ. ಯಾರು ದಡ್ರಲ್ಲ, ಪ್ರಯತ್ನದಲ್ಲಿ ವ್ಯತ್ಯಾಸ ಇರುತ್ತೆ ಅಷ್ಟೇ. ನನ್ನ ಪ್ರಕಾರ ದಡ್ಡತನ ಯಾರಿಗೂ ಇಲ್ಲ. ಯಾರು ದಡ್ಡರು ಅನ್ನೋ ಶಬ್ದನೇ ನನಗೆ ವಿರೋಧ. ದಡ್ಡರು ಅನ್ನೋರು ಜಗತ್ತಲ್ಲಿ ಯಾರು ಇಲ್ಲ, ಎಲ್ಲರೂ ಬುದ್ಧಿವಂತರೆ. ಆದ್ರೆ ಭಗವಂತ ಕೊಟ್ಟಿರ್ತಕ್ಕಂಥ ಬುದ್ಧಿಯನ್ನ ಎಷ್ಟರ ಮಟ್ಟಿಗೆ ನಾವು ಉಪಯೋಗಕ್ಕೆ ತೆಗೆದುಕೊಳ್ತಾ ಇದ್ದೀವಿ ಅನ್ನೋದ್ರ ಮೇಲೆ ಜಾಣತನ ದಡ್ಡತನ ಡಿಸೈಡ್ ಆಗ್ತದೆ ವಿನಃ ಯಾರು ಕೂಡ ದಡ್ರಲ್ಲ. ಪ್ರಯತ್ನ ಬಹಳ ಮುಖ್ಯ. ಹಠವಾದಿ, ಬರೋದಿಲ್ವಾ, ಯಾಕೆ ಬರಲ್ಲ ನೋಡೇ ಬಿಡ್ತೀನಿ ಅನ್ನುವಂತ ಹಠ ಅಂದ ತಕ್ಷಣ ಒಂದು ಕತೆ ನೆನಪಾಗ್ತದೆ. ಹೇಳಿ ಆ ಕತೆನಾ? ನ್ಯೂಯಾರ್ಕ್ ಕೇಳಿದ್ದೀರಾ? ನ್ಯೂಯಾರ್ಕ್ ಅಮೆರಿಕದ ಒಂದು ದೊಡ್ಡ ಸಿಟಿ. ನ್ಯೂಯಾರ್ಕ್ ಪಟ್ಟಣ ಸುತ್ತಲೂ ಸಮುದ್ರ ಆವೃತ್ತವಾಗಿರ್ತಕ್ಕಂಥ ಒಂದು ಪಟ್ಟಣ. ಅಲ್ಲಿ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಹೋಗ್ಬೇಕು, ಇನ್ನೊಂದು ದಡಕ್ಕೆ ಹೋಗ್ಬೇಕು ಅಂದ್ರೆ ಸುತ್ತಾರದು ಹೋಗ್ಬೇಕು, ಮತ್ತೆ ಆಚೆಯಿಂದ ಈಚೆ ಬರ್ಬೇಕು ಅಂದ್ರೆ ಸುತ್ತಾರದು ಬರ್ಬೇಕು. ಇಂಥ ಒಂದು ಪ್ರಾಕ್ಟಿಕಲ್ ಸಮಸ್ಯೆ ತುಂಬಾ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ಅಲ್ಲಿ ಜಾನ್ ರೋಬ್ಲಿಂಗ್ ಅಂತ ಒಬ್ಬನು ವ್ಯಕ್ತಿ, ಒಬ್ಬ ಎಂಜಿನಿಯರ್, ಏನವನ ಹೆಸರು? ಜಾನ್ ರೋಬ್ಲಿಂಗ್. ಅವನು ತನ್ನ ಸ್ನೇಹಿತರಿಗೆಲ್ಲ ಕರೆದು, ಅಲ್ಲಪ್ಪ ನಮ್ಮ ಜನರಿಗೆ ಇಷ್ಟೆಲ್ಲ ಕಷ್ಟ ಆಗ್ತದೆ, ಈ ದಡದಿಂದ ಆ ದಡ, ಆ ದಡದಿಂದ ಈ ದಡ ಎಲ್ಲ ಅಡ್ಡಾಡಕ್ಕೆ, ಇಲ್ಲಿ ಸುಮ್ಮನೆ ಒಂದು ಸೇತುವೆಯನ್ನ ಕಟ್ಬಿಡೋಣ ಸಮುದ್ರಕ್ಕೆ, ಹೇಗಿರುತ್ತೆ? ಪಟಕ್ನ ಇಲ್ಲಿಂದ ಅಲ್ಲಿಂದ ಹೋಗ್ಬಿಡ್ಬೋದಲ್ಲ, ಹೇಗೆ ಅಂದಾಗ ಎಲ್ಲರೂ ಹಾಶಾಡಿದ್ರಂತ ಅವನಿಗೆ. ಸಮುದ್ರಕ್ಕೆ ಸೇತುವೆ ಕಟ್ತಾನ, ಅದ್ರ ಆಳೇನು, ಕೆಳಗ್ ಪಿಲ್ಲರ್ ಹೆಂಗ್ ಕುಡ್ಸೋದು, ಹೆಂಗ್ ಬ್ರಿಡ್ಜ್ ಕಟ್ತಾನೆ ಇವನು, ಏನೇನೋ ಕೆಲಸಕ್ಕೆ ಬಾರ್ದು ಪ್ಲಾನ್ ಮಾಡ್ತಾನೆ ಅಂತ ಹೇಳಿ ನಿರಾಸಕ್ತಿಯನ್ನ ತೋರಿಸಿ ಅವನಿಗೆ ಸಪೋರ್ಟೇ ಮಾಡ್ಲಿಲ್ಲ. ಬೇಜಾರಾಯ್ತು ಅವನಿಗೆ. ಅಯ್ಯೋ, ಒಂದು ಸಮಾಜಕ್ಕೆ ಉಪಯೋಗ ಆಗ್ತಕ್ಕಂತ ಒಂದು ಕೆಲಸ ಮಾಡ್ತೀನಿ ಅಂದ್ರೆ ಸಪೋರ್ಟ್ ಮಾಡಲ್ಲ ಅಂತ. ಆ ಸಂದರ್ಭದಲ್ಲಿ ಬಿಡ್ಲಿಲ್ಲ ಅವನು, ತನ್ನ ಹಠವನ್ನ ಬಿಡ್ಲಿಲ್ಲ. ಹೇಗಾದ್ರೂ ಮಾಡಿ ನಾ ಈ ಸಮುದ್ರದ ಮಧ್ಯದಲ್ಲಿ ನಾನು ಆ ತಟದಿಂದ ಈ ತಟಕ್ಕೆ ನಾನು ಸೇತುವೆಯನ್ನ ಕಟ್ಟಬೇಕು ಅನ್ನುವಂತಹ ನಿರ್ಧಾರ ಮಾಡ್ಕೊಂಡು ತನ್ನ ಮಗನ್ ಕರೀತಾನೆ. ಅವನ ಹೆಸರು ವಾಷಿಂಗ್ಟನ್ ರೂಬ್ಲಿಂಗ್. ಅವನನ್ನ ಕರೆದು, ಮಗನೇ ನನಗ್ ಬಹಳ ಆಸೆ ಇದೆ ಇಲ್ಲಿ ಸೇತುವೆ ಕಟ್ಬೇಕಂತ, ಹೇಗಾದ್ರೂ ಮಾಡಿ ಇದನ್ನ ಈಡೇರಿಸ್ಬೇಕಲ್ಲ ಆಸೆನ ಅಂತ ಹೇಳಿ ತನ್ನ ಮತ್ತಷ್ಟು ಮಗನನ್ನ ಕರೆದು ವಿಚಾರವನ್ನ ಹೇಳಿದಾಗ ಆ ಒಂದು ಗಹನವಾದ ಪ್ರಯತ್ನಕ್ಕೆ ಕೈ ಹಾಕ್ತಾನೆ. ಪ್ರಾರಂಭ ಆಗ್ತದೆ ಕೆಲಸ, ಸೇತುವೆ ಕಟ್ಟೋ ಕೆಲಸ. ಪಿಲ್ಲರ್ ಎಲ್ಲ ರೆಡಿ ಆಗ್ತವೆ, ಇನ್ನೇನು ಹೋಗಿ ಅಲ್ಲಿ ನಿಲ್ಲಿಸ್ಬೇಕು ಅನ್ನುವಂಥದ್ರಲ್ಲಿ ಏನೋ ಒಂದು ತಾಂತ್ರಿಕ ದೋಷದಿಂದ ಆ ಪಿಲ್ಲರು ಹೊತ್ತುಕೊಂಡು ಬಿದ್ದು ಬಿಡತ್ತೆ. ಕಂಬ ಹೊಡೆದು ಬಿದ್ದಾಗ ನೇರವಾಗಿ ಜಾನ್ ರೋಬ್ಲಿಂಗ್ನ ಮೈ ಮೇಲೆ ಬೀಳತ್ತದು. ಸ್ಪಾಟ್ ಅಲ್ಲಿ ಸತ್ತೋಗ್ತಾನೆ ಅವನು. ಎಷ್ಟೊಂದು ಸಮಾಜ ಸೇವೆಯ ಆಸೆಯನ್ನು ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ. ಅದೇ ರೀತಿಯಾಗಿ ಅವನ ಮಗ ಇರ್ತಾನಲ್ಲ ವಾಷಿಂಗ್ಟನ್ ರೋಬ್ಲಿಂಗ್, ಅವನ ಬೆನ್ನು ಮೇಲೂ ಬಿದ್ದು ಬೆನ್ನು ಮೂಳೆ ತುಂಬಾ ಡ್ಯಾಮೇಜ್ ಆಗಿ ಅವನು ಬೆಡ್ ರಿಡನ್ ಆಗ್ತಾನೆ, ಆಸ್ಪತ್ರೆ ಸೇರ್ತಾನೆ. ಮಾತು ನಿಂತು ಹೋಗುತ್ತೆ, ಕೈ ಸೊನ್ನೆ ಬಾಯಿ ಸೊನ್ನೆ, ಪಾಪ ಮ್ಯಾಮ ಮಾತಾಡ್ತಕ್ಕಂಥ ಪರಿಸ್ಥಿತಿಗೆ ಬರ್ತಾನೆ. ಬಹಳ ನೋವು ಆಗ್ತದೆ. ಅಯ್ಯೋ, ನನ್ನ ತಂದೆಯ ಆಸೆಯನ್ನ ಈಡೇರಿಸಲಿಕ್ಕೆ ಆಗ್ಲಿಲ್ಲಲ್ಲ, ನಾನು ಅಸಮರ್ಥ ಆಗ್ಬಿಟ್ಟೆ. ಆ ನೋವಿನಲ್ಲಿ ಆಸ್ಪತ್ರೆಯಲ್ಲೇ ಟ್ರೀಟ್ಮೆಂಟ್ ಶುರು ಆಗತ್ತೆ.
ಸ್ವಲ್ಪ ದಿನ ಆದ್ಮೇಲೆ ಕೈ ಬೆರಳುಗಳನ್ನು ಆಡಿಸ್ಲಿಕ್ಕೆ ಅವನಿಗೆ ಬರುತ್ತೆ. ಅವಾಗ ಖುಷಿ ಆಗ್ತದೆ ಡಾಕ್ಟರಿಗೂ ಕೂಡ, ಓಕೆ ಸ್ವಲ್ಪ ಚೇತರಿಸ್ಕೊಳ್ತಿದ್ದಾನೆ ಅಂತ. ಆದ್ರೆ ಮಾತು ಬರ್ತಾ ಇರಲ್ಲ. ಅವಾಗ ಅಂತ ಸಂದರ್ಭದಲ್ಲಿ ವಾಷಿಂಗ್ಟನ್ ರೂಬ್ಲಿಂಗ್ ಇರ್ತಾನಲ್ಲ, ಇವನು ತನ್ನ ಹೆಂಡತಿ ಕರೀತಾನೆ. ಹೆಂಡತಿ ಕರೆದು ಹಿಂಗೆ ಬಡದು ಹೇಳ್ತಾನೆ, ಈ ಸೊನ್ನೆ ಮಾತಾಡಕ್ ಆಗ್ತಿರ್ಲಿಲ್ಲ. ಅವಳು ಬರ್ದು ತೋರಿಸ್ತಾಳೆ, ನೀವು ಇದನ್ನ ಹೇಳ್ಬೇಕು ಅನ್ಕೋತಿದ್ದೀರಾ ನನಗೆ? ಅಲ್ಲ. ಮತ್ತೆ ಬಡಿತಾನೆ, ಮತ್ತೆ ಇದನ್ನ ಹೇಳ್ಬೇಕು ಅನ್ಕೋತಿದ್ದೀರಾ ನನಗೆ? ಗಂಡ ಏನ್ ಹೇಳ್ಬೇಕು ಅಂತಿದ್ದಾನೆ ಅನ್ನೋದನ್ನ ಬರ್ದು ಕೊನೆಗೆ ಲಾಸ್ಟಿಗೆ ಮತ್ತೊಂದ್ ಬರ್ದ, ಇದೇ ಹೇಳ್ಬೇಕು ಅನ್ಕೊಂಡಿದೀನಿ ಅಂತ ಹಿಂಗ್ ಸೊನ್ನೆ ಮಾಡ್ತಾನ. ಪಾಪ ಮಾತು ಆಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅಂತ ಒಂದು ಪರಿಸ್ಥಿತಿಯಲ್ಲಿ ಆತ ಅನುಭವಿಸ್ತಾ ಇರ್ತಾನೆ. ಏನು ಸಮಾಜಕ್ಕೆ ಸೇವೆಗೋಸ್ಕರ ನನ್ನ ತಂದೆಯ ಆಶೆ ಇತ್ತು, ಅಲ್ಲಿ ಒಂದು ಬ್ರಿಡ್ಜ್ ಅನ್ನ ಕಟ್ಟಬೇಕು ಅಂತ. ಆದ್ರೆ ಅದು ಸಾಧ್ಯ ಆಗ್ತಾ ಇಲ್ಲ. ಅದನ್ನ ಹೇಗಾದ್ರೂ ಮಾಡಿ ನೀನು ಮುಂದುವರಿಸು ಅಂತ ಹೇಳ್ತಾನೆ ಪಾಪ. ತದನಂತರ ಆ ಪ್ರಯತ್ನದಿಂದ ಅವಳು ಮುಂದಾಗಿ ಆ ಸೇತುವೆ ನಿರ್ಮಾಣ ಆಗತ್ತೆ. ಇವತ್ತಿಗೂ ಕೂಡ ಅದ್ಭುತವಾಗಿರ್ತಕ್ಕಂಥ ಆ ಸೇತುವೆಯನ್ನ ನೋಡ್ತೇವೆ. ಬ್ರೂಕ್ಲಿನ್ ಸೇತುವೆ ಅಂತ ಕೇಳಿದ್ದೀರಾ ನೀವು? ಬ್ರೂಕ್ಲಿನ್ ಸೇತುವೆ ನ್ಯೂಯಾರ್ಕ್ ಅಲ್ಲಿ ಜಗತ್ ಪ್ರಸಿದ್ಧವಾಗಿರ್ತಕ್ಕಂತಹ ಸೇತುವೆ ನಿರ್ಮಾಣ ಆಗತ್ತೆ. ಎಷ್ಟೊಂದು ಸಾವಿರಾರು ಜನರಿಗೆ ಅದು ಉಪಯುಕ್ತವಾಗ್ತದೆ, ಉಪಯೋಗಕ್ಕೆ ಬರುತ್ತೆ, ಸಾರಿಗೆ ಸಂಪರ್ಕಕ್ಕೆ ಅನುಕೂಲ ಆಗತ್ತೆ. ತನ್ನ ತಂದೆಯ ಕನಸನ್ನ ಈಡೇರಿಸ್ತಾನೆ. ಅಂತಹ ಪರಿಸ್ಥಿತಿಯಲ್ಲಿದ್ರು ಕೂಡ ಈಡೇರಿಸ್ತಾನೆ. ಇದಕ್ಕೆ ಒಂದೇ ಒಂದು ಕಾರಣ ಅಂತಂದ್ರೆ ಅವನಲ್ಲಿರುವಂತಹ ಸಾಧಿಸ್ತಕ್ಕಂತಹ ಹಠ ಮಾಡ್ತೀವಿ ನಾವು ಕೂಡ. ಎದಕ್ ಮಾಡ್ತೀವಿ? ಬೈಕ್ ಬೇಕಾ ನನಗೆ, ಇವತ್ತು ಕೊಡ್ಸಬೇಕು ನಾನು ನಡ್ಕೋತ ಹೋಗಕ್ ಆಗಲ್ಲ, ಹಠ ಮಾಡ್ತೇವೆ. ಮೊಬೈಲ್ ಬೇಕಾ ಇವತ್ತು ನನಗೆ, ಬರ್ಡೇ ಬಂತು ಡ್ರೆಸ್ ಬೇಕಾ, ಕೇಕ್ ತರಬೇಕು, ಹೊಸ ಸಿನಿಮಾ ಬಂದದ್ದು ದೊಡ್ಡ ಪೆಟ್ ಹೀರೋಂದು ಬೇಕಾ, ಹೋಗಬೇಕು ನಾನು. ಎಲ್ಲದಕ್ಕೂ ಹಠ ಇದೆ, ಮಾಡಬೇಕು. ಈ ಹಠವನ್ನ ಒಳ್ಳೆಯ ಸ್ವಭಾವ, ಯಾವುದಕ್ಕೆ ಬಳಕೆ ಮಾಡ್ಕೊಳ್ಬೇಕು? ನಮ್ಮ ಅಭಿವೃದ್ಧಿಗೋಸ್ಕರ ಬರವಣಿಗೆ ಶುದ್ಧವಾಗಿ ಇರಬೇಕು, ವ್ಯಾಕರಣ ದೋಷದಿಂದ ಮುಕ್ತವಾಗಿ ಇರಬೇಕು, ಸ್ಪಷ್ಟವಾದ ಅರ್ಥವನ್ನ ನೀಡ್ತಕ್ಕಂತ ರೀತಿಯಲ್ಲಿ ನಿಮ್ಮ ವಾಕ್ಯದ ಪ್ರಯೋಗ ಇರಬೇಕು, ಜೊತೆಗೆ ಚಿತ್ತುಕಾಟುಗಳನ್ನ ಹಾಕದೇ ಇರುವಂತಹ ರೀತಿಯಲ್ಲಿ ನಿಮ್ಮ ಬರವಣಿಗೆ ಇರಬೇಕು. ಇದು ಬಹಳ ಮ್ಯಾಂಡೇಟರಿ ಆಗಿರ್ತದೆ. ಕಡ್ಡಾಯವಾಗಿ ಇದನ್ನು ನೀವು ರೂಢಿಸ್ಬೇಕು. ದುಂಡಗೆ ಬರೆಯಬೇಕು ಕನ್ನಡವನ್ನ. ಉದ್ದುದ್ದ ಇಂಗ್ಲಿಷ್ ಕತೆ ಬರೀತೀರಿ, ಮಲಗಿಸ್ತೀರಿ ಅಕ್ಷರಗಳನ್ನ ಸ್ಲ್ಯಾಂಟ್ ಆಗಿ. ಇದೆಲ್ಲ ರಾಂಗ್ ಪದ್ಧತಿ. ಕನ್ನಡವನ್ನ ಈ ತರ ಬರೀಬಾರ್ದು. ಸರಿಯಾಗಿ ಬರವಣಿಗೆಯನ್ನ ರೂಢಿಸ್ಕೊಳ್ರಿ, ಅಂದವಾದ ಬರವಣಿಗೆಯನ್ನ ರೂಢಿಸ್ಕೊಳ್ರಿ. ಅಷ್ಟೇ ಅಲ್ಲ, ಫಾಸ್ಟ್ ಆಗಿ ಬರೆಯೋದನ್ನ ರೂಢಿಸ್ಕೊಳ್ರಿ. ಪರೀಕ್ಷೆಯಲ್ಲಿ ನಿಮಗೆ ಬರವಣಿಗೆ ಎಷ್ಟು ಸ್ಪೀಡ್ ಇದ್ರೂ ಕೂಡ, ವಿಶೇಷವಾಗಿ ಲ್ಯಾಂಗ್ವೇಜ್ ಅಲ್ಲಿ ನೀವು ಇಷ್ಟೇ ಸಮಯದಲ್ಲಿ ಬೇರೆ ವಿಷಯಗಳನ್ನ 80 ಅಂಕಕ್ಕೆ ಬಿಡಿಸ್ತೀರಿ. ಅಷ್ಟೇ ಸಮಯದಲ್ಲಿ ಪ್ರಥಮ ಭಾಷೆ ಕನ್ನಡವನ್ನ 100 ಅಂಕಗಳಿಗೆ ಬಿಡಿಸ್ತೀರಿ. ಎಷ್ಟು ಅಂಕ ಹೆಚ್ಚಿಗೆ ಆಯ್ತು ಕನ್ನಡದಲ್ಲಿ? 20 ಅಂಕಗಳು. ಅಷ್ಟು ಉತ್ತರಗಳನ್ನ ಹೆಚ್ಚಿಗೆ ಬಿಡಿಸ್ಬೇಕು ನೀವು ಅಷ್ಟೇ ಸಮಯ. ಮತ್ತೆ ನಿಮ್ಮ ಸ್ಪೀಡ್ ಎಷ್ಟಿರ್ಬೇಡ, ರೈಟಿಂಗ್ ಸ್ಪೀಡ್ ಕನಿಷ್ಠ 4 ರಿಂದ 5 ಪುಟಗಳು ಬಹಳ ಸುಂದರವಾಗಿ ಬರಿಬೇಕು ಪ್ರಾರಂಭದಲ್ಲಿ. ನೀವು ಕೊನೆಗೆ ಸ್ವಲ್ಪ ಸ್ಪೀಡ್ ಮಾಡಿಕೊಂಡು ಏನೋ ಸ್ವಲ್ಪ ಅಕ್ಷರದಲ್ಲಿ ಸ್ವಲ್ಪ ಅಂಧತ್ವ ಸ್ವಲ್ಪ ಕಡಿಮೆ, ಅಂಧತ್ವ ಅಲ್ಲ ಅಂಧತೆ ಕಡಿಮೆ ಆದ್ರೂ ಕೂಡ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ತಾರೆ ವ್ಯಾಲ್ಯೂಯೇಟರ್ಸ್. ಯಾಕೆ ಅಂದ್ರೆ ಪಾಪ ಹುಡುಗ ಚೆನ್ನಾಗಿ ಬರಿತಾನೆ, ಅಕ್ಷರ ತುಂಬಾ ಚೆನ್ನಾಗಿದೆ, ಒಂದು ಟೈಮ್ ಮೇಂಟೈನ್ ಮಾಡೋ ಸಲುವಾಗಿ ಸ್ಪೀಡ್ ಆಗಿರ್ಬೇಕು 6ನೇ ಪುಟದಿಂದ 7ನೇ ಪುಟದಿಂದ ಅಂತ ಹೇಳಿ. ಇವೆಲ್ಲ ಟೆಕ್ನಿಕ್. ಇವ್ಯಾಲ್ಯೂಯೇಟರ್ ಸೈಕಾಲಜಿ ಹಂಗೆ ಇರುತ್ತೆ. ಪ್ರಾರಂಭದಲ್ಲಿ ಕಚಾಪಚ ಶುರು ಮಾಡಿಬಿಟ್ರೆ ನಿಮ್ ಫಸ್ಟ್ ಇಂಪ್ರೆಷನ್ ಏನಾಗುತ್ತೆ? ಇದೇನಾಗಿದೆ ಬೇಡಪ್ಪ ಇದ್ತಾ ಹೋಗ್ಬಿಡ್ತಾರೆ. ಪ್ರಾರಂಭದ 5-6 ಪುಟಗಳನ್ನ ಮಾತ್ರ ಬಹಳ ಅಟ್ರಾಕ್ಟಿವ್ ಆಗಿ ನಿಮ್ಮ ಆನ್ಸರ್ ಬುಕ್ ಇರ್ಬೇಕು. ಯಾಕಂದ್ರೆ ನಿಮ್ಮ ಪತ್ರಿಕೆ, ನಿಮ್ಮ ಹಣೆಯ ಬರಹವನ್ನ ಬರೆಯುವಂತ ಶಿಕ್ಷಕರು ಯಾವ ಜಿಲ್ಲೆಯಲ್ಲಿ, ಯಾವ ಶಾಲೆಯಲ್ಲಿ, ಎಲ್ಲಿ ಕುತ್ಕೊಂಡಿದಾರೋ ಗೊತ್ತಿಲ್ಲ, ನಿಮ್ಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿರೋದಿಲ್ಲ. ಅಂತವರಿಗೆ ನೀವು ಇಂಪ್ರೆಸ್ ಮಾಡ್ಬೇಕು ಅಂದರೆ ಯಾವುದರ ಮುಖಾಂತರ ನೀವು ಹೋಗಿ ಇಂಪ್ರೆಸ್ ಮಾಡಕ್ ಆಗತ್ತಾ? ನಿಮ್ಮ ಉತ್ತರ ಪತ್ರಿಕೆಯನ್ನ ನೋಡಿದಾಗ ಅಷ್ಟು ಸುಂದರವಾಗಿ ನಿಮ್ಮ ಬರವಣಿಗೆ ಇರಬೇಕು. ಭಾಷೆಗಳಲ್ಲಿ 367 ಲೆಕ್ಕಗಳಿದ್ದು ನೆನಪೈತೆ? ನೀವು ಯಾವಾಗ ಪುಸ್ತಕ ತೆಗೆದು ನೋಡಿದ್ರು ಹೋದ ವರ್ಷದ
ಈ ವರ್ಷ ಏನ್ ಮಾಡ್ಯಾರ 24-25ನೇ ಸಾಲಿನಲ್ಲಿ ನಾಳೆ ಏನು ಮಾರ್ಷಿಕ್ ಪರೀಕ್ಷೆ ಕೊಡ್ತಾರಲ್ಲ ಅದ್ರಲ್ಲಿ ಏನದಾವ 31 ಎಕ್ಸರ್ಸೈಸ್ 260 ಲೆಕ್ಕಗಳು ಅದಾವ. ಅಂದ್ರೆ 8 ಎಕ್ಸರ್ಸೈಸ್ ಕಡಿಮೆ ಆಯ್ತು, 16 ಎಕ್ಸರ್ಸೈಸ್ ಕಡಿಮೆ ಆಯ್ತು, ಮತ್ತೇನು ಎಷ್ಟು ಲೆಕ್ಕಗಳು ಕಡಿಮೆ ಆಯ್ತು, 107 ಲೆಕ್ಕಗಳು ಕಡಿಮೆ ಆದವು. ಅಂದ್ರೆ ನೀವ್ ಎಷ್ಟು ಪುಣ್ಯವಂತರು ಇರ್ಬೇಕು ಲೆಕ್ಕ ಹಾಕ್ರಿ. 16 ಎಕ್ಸರ್ಸೈಸ್ ಕಡಿಮೆ, 107 ಲೆಕ್ಕಗಳು ಕಡಿಮೆ ಅಂದ್ರೆ ಎಷ್ಟು ಪುಣ್ಯವಂತರು ನಾವು. ಮ್ಯಾಟ್ರಿಕ್ ಪರೀಕ್ಷೆ ಕಲಿ ಮುಂದೆ ಅಂಕಗಣಿತ 100 ಮಾರ್ಕ್ಸ, ಬೀಜಗಣಿತ 100 ಮಾರ್ಕ್ಸ ಏನ್ರಿ, ಆಗ ರೇಖಾ ಗಣಿತ ಇದ್ದಿದ್ದಿಲ್ಲ, ಭೂಮಿತಿ ಅನ್ನೋದು 100 ಮಾರ್ಕ್ಸ್ ಇದ್ದು. ಅವೆಲ್ಲ ಕೂಡಿ 100 ಮಾರ್ಕ್ಸ್ ಇದ್ದು ಲೆಕ್ಕ ಗಣಿತ ಮಾಡ್ತಿದ್ವು ನಾವು. ಹೌದಾ? ಈಗೇನ್ ಮಾಡ್ಯಾರ ಎಲ್ಲ ಕೂಡಿ 80 ಕೊಟ್ಟಾರ. ನಿಮ್ಗೆ ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಅಂತ ಇರ್ತಾವ. ಹೌದಾ? ಈಗ ಒಂದ್ ಸಣ್ಣ ಲೆಕ್ಕ ನೋಡ್ರಿ, ಎದ್ ನಿಲ್ತಮ್ಮ ನೀನು ಎದ್ದಿಲ್ಲ. 36 12 ಕೂಡ್ಸಿರಿ ಎಷ್ಟಾತು? 36 12 ಕೂಡ್ಸಿರಿ ಎಷ್ಟಾತ್ ಹೇಳ? ಜೋರ್ಲಿ ಹೇಳ. 48 ಆತ್. ನೀನೇ ಎದ್ದಿಲ್ಲ. ನೀನೇ ಎದ್ದಿಲ್ಲ. ಕನ್ನಡದಾಗ 7ನೇ ಪಾಠ ಏನೈತಿ? SSLC ಒಳಗ ಕನ್ನಡದಾಗ 7ನೇ ಪಾಠ ಏನೈತಿ? ಏನೈತಿ ತಂಗಿ 7ನೇ ಪಾಠ? ನೆನಪಿಲ್ಲ. ಯಾಕೆ ಭಾಷಾ ನೆನಪಿಲ್ಲಪ್ಪ ಅಂತಂದ್ರ ಭಾಷೆ ಒಳಗ ನೀವು ನಿಮ್ಮನೆ ತೊಡಗಿಸಿಕೊಂಡಿಲ್ಲ. ಗಣಿತ ಒಳಗ ನೀವು 2ನೇತೆ 3ನೇತೆ ಕುಡ್ಸ್ಕೊತ ಬಂದ್ರಿ, ಕಳ್ಕೊತ ಬಂದ್ರಿ. ಎಂದ್ರ ನೋಡ್ರಿ ಏನ? ಎಷ್ಟು ಎಕ್ಸರ್ಸೈಸ್ ಅದಾವ ಅವೆಲ್ಲ 1 ಅಂಕದ ಎಷ್ಟು ಅದಾವ ಕ್ವಶನ್ಗಳು, 2 ಅಂಕದ ಎಷ್ಟು ಅದಾವ, 3 ಅಂಕದ ಎಷ್ಟು ಅದಾವ, 4 ಅಂಕದ ಎಷ್ಟು ಅದಾವ? ಯಾರು ಹೇಳ್ತಾರಿ? 1 ಅಂಕದ ಎಷ್ಟು ಪ್ರಶ್ನೆಗಳು ಅದಾವ? ಗೊತ್ತಿಲ್ಲ. 1 ಅಂಕದ್ದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ 8 ಅವು 8 16 ಆತ. ಮತ್ತೆ 2 ಅಂಕದ್ದು ನೋಡ್ರಿ ಅವು ಗೊತ್ತಿರ. 5 ಅಂಕದ ಎಷ್ಟು? 1 38 ಪ್ರಶ್ನೆಗಳು 80 ಮಾರ್ಕ್ಸ್. ಇದು ನಿಮ್ಗೆ ನೆನಪಿರ್ಬೇಕು. ಗೊತ್ತಾತ? ಬಿಫೋರ್ ಎಕ್ಸಾಮಿನೇಷನ್ ಹೋಗಕ್ಕಿಂತ ಮುಂಚೆ ಇದೆಲ್ಲ ನಿಮಗೆ ಗೊತ್ತಿರ್ಬೇಕು. ಏನ್ ಮಾಡ್ಬೇಕು, ಈಗೇನ್ ನಿಮ್ ವರ್ಲ್ಡ್ ಡೇಂಜರ್ ವರ್ಸ್ ಇದು. ಈ ವಯಸ್ಸಿನಾಗ ಏನಾರ ನೀವು ಒಂದ್ ಸ್ವಲ್ಪ ಅಡ್ಡ ಹಾದಿ ಹಿಡಿದ್ರಿ ಜೀವನ ಪರ್ಯಂತ ಅಡ್ಡ ಹಾಕ್ತಾರಿ ನೀವು. ಈ ವಯಸ್ಸಿನಾಗ ಏನಾರ ಚಲೋ ಅಂತ ಹಾದಿ ಹಿಡಿದ್ರಿ ಬಹಳ ಚಲೋ ಆಗ್ತೈತಿ. ಕನ್ನಡ ನಾಡಿನ ನಾಡು ನುಡಿಯ ಒಂದು ವೈಶಿಷ್ಟ್ಯತೆಯನ್ನು ಸಾರುವಂತ ಒಂದು ಹಾಡನ್ನ ತಮ್ಮ ಮುಂದೆ ಹೇಳ್ತೀನಿ. ಸರಿಯಾಗಿ ಆಲಿಸ್ರಿ. ಓಕೆ? ಈ ಕನ್ನಡ ನಾಡು ಶ್ರೀಗಂಧದ ಬೀಡು, ಈ ಅಂದದ ನಾಡು ಬಂಗಾರದ ಗೂಡು. ನೋಡಲು ಸಾಲದು ನನ್ನೆರಡು ಕಣ್ಣರು, ಹೇಳಲು ಬಾರದು ಬಾಯೋಳು ನುಡಿಗಳು. ಕನ್ನಂಬಾಡಿಯನು ಕಂಡರೆ ಮರೆಯುವೆ ನನ್ನನ್ನು, ಆಹಾ ಕನ್ನಂಬಾಡಿಯನು ಕಂಡರೆ ಮರೆಯುವೆ ನನ್ನನ್ನು. ಈ ಕನ್ನಡ ನಾಡು ಶ್ರೀಗಂಧದ ಬೀಡು, ಈ ಅಂದದ ನಾಡು ಬಂಗಾರದ ಗೂಡು. ಇತಿಹಾಸ ಪುಟದಿ ನೋಡು ಹಸಿರಾಗಿರುವುದು ಹೆಸರು, ಓ ವಿಶ್ವದಲ್ಲಿ ಗಮನ ಸೆಳೆದ ಗೊಲಗುಮ್ಮಟವು ಇದರ ಮೆರಗು. ಶಿಲೆಯಲ್ಲಿ ಕಲೆಯ ತಡೆದ ಶಿಲ್ಪಿಗಾರನಿಗೆ ತವರು, ಓ ಬೀದಿಯಲ್ಲಿ ಮುದ್ದು ರತ್ನ ಹವಳ ಮಳೆಗರೆದ ನಾಡು. ಅರಮನೆಯ ಮೈಸೂರು ಬೆಳೆದ ಬೆಂಗಳೂರು ಭವ್ಯವಾಗಿರುವುದು, ಅರಮನೆಯ ಮೈಸೂರು ಬೆಳೆದ ಬೆಂಗಳೂರು ಭವ್ಯವಾಗಿರುವುದು. ನಂದಿ ಬೆಟ್ಟವನು ಕಂಡರೆ ಮರೆಯುವೆ ನನ್ನನ್ನು, ಆಹಾ ನಂದಿ ಬೆಟ್ಟವನು ಕಂಡರೆ ಮರೆಯುವೆ ನನ್ನನ್ನು. ಈ ಕನ್ನಡ ನಾಡು ಶ್ರೀಗಂಧದ ಬೀಡು, ಈ ಅಂದದ ನಾಡು ಬಂಗಾರದ ಗೂಡು. ಚಿನ್ನದ ನುಡಿ ಬಸವಣ್ಣ ದಾರಿ ದೀಪವದು ವಚನ, ಓ ಶತಶತಮಾನಗಳಿಂದ ಆಗಿಹರು ನಮಗೆ ಕಣ್ಣ. ರನ್ನ ಷಡಕ್ಷರಿ ಪೊನ್ನ ಪಂಪಲ ಕುಮಿಪತಿ ಜನ್ನ, ಓ ದಾಸ ಪುರಂದರ ದಾಸ
ಕನಕದಾಸರ ನಾಡು ಬೆಳವಡಿಯ ಮಲ್ಲಮ್ಮ ವನಕ್ಕೆ ಹೋಗವ್ವ ಕಿತ್ತೂರು ಚೆನ್ನಮ್ಮ ಬೆಳವಡಿಯ ಮಲ್ಲಮ್ಮ ವನಕ್ಕೆ ಹೋಗವ್ವ ಕಿತ್ತೂರು ಚೆನ್ನಮ್ಮ ಕನ್ನಡ ತಾಯಿಯ ಮಡಿಲಿನ ಕುಡಿಗಳು ಇವರೆಲ್ಲ ಆಹಾ ಕನ್ನಡ ತಾಯಿಯ ಮಡಿಲಿನ ಕುಡಿಗಳು ಇವರೆಲ್ಲ ಈ ಕನ್ನಡ ನಾಡು ಶ್ರೀಗಂಧದ ಬೀಡು ಈ ಅಂದದ ನಾಡು ಬಂಗಾರದ ಗೂಡು ನೋಡಲು ಸಾಲದು ನನ್ನೆರಡು ಕಣ್ಣಳು ಹೇಳಲು ಬಾರದು ಬಾಯೋಳು ನುಡಿಗಳು. 1967 ಈಗ ಇಲ್ಲಿ ಬಂದೇನೆ. ಎಷ್ಟು ವರ್ಷ ಅಂತ ಆಯ್ತು? ಯಾರು ಹೇಳ್ತೀರಿ? ನೋಡ್ರಿ, ಇಲ್ಲಿ ಮೈನಸ್ ಮಾಡೋದಕ್ಕಿಂತ ಕೂಡ್ಸೋದ್ರಿಂದ ಮಾಡೋದು ಬಹಳ ಸುಲಭ. 67ರಿಂದ 2000ಕ್ಕೆ ಎಷ್ಟು ವರ್ಷ ಆಯ್ತು? 67ಕ್ಕೆ 3 ಕೂಡಿಸಿದ್ರೆ 70, ಆಮೇಲೆ ಅದಕ್ಕೆ 30 ಕೂಡಿಸಿದ್ರೆ 2000, 33 ವರ್ಷ. ಇಲ್ಲಿ 24 ವರ್ಷ, 57 ವರ್ಷ ಹಿಡಿದದ ನನಗೆ ಅಲ್ಲಿಂದ ಇಲ್ಲಿಗೆ ಕರಿಬೇಕಾದ್ರೆ. ಹಂಗ ಕರೆದಿಲ್ಲ ಇವ್ರು ಸುಮ್ಮನೆ. ಹೌದಲ್ಲ? ಇದ ಮಾತನ್ನ ನೀವು KBC ಒಳಗೂ ಕೇಳ್ತೀರಿ. KBC ಒಳಗೆ ಏನ್ ಹೇಳ್ತಾರ? ನಾನು 20 ವರ್ಷ ಮಾಡಿದ್ದೆ, ಮತ್ ಕೆಲವರು ನಾ 2 ವರ್ಷ ಮಾಡಿದ್ರಿ, ಮತ್ ಇನ್ನೊಬ್ಬ ನಾವು ಬರೀ 1 ತಿಂಗಳು ಸ್ಟಡಿ ಮಾಡಿದ್ದೆ ಅಂತ. ಹಾಗಾದ್ರೆ 1 ತಿಂಗಳು ಮಾಡಿದವ ಬಹಳ ಶೆಣೆ, 20 ವರ್ಷ ತಗೊಂಡವ ಬಹಳ ದಡ್ಡ, ಹಾಗೆ ಪರಿಗಣಿಸುವ ಹಾಗಿಲ್ಲ. ಅದರ ಜೊತೆಗೆ ಸ್ವಲ್ಪ ಲಕ್ಕು ಬೇಕು. ಹಾಗೆ ನಿಮ್ಮ ಪ್ರಯತ್ನದೊಂದಿಗೆ ಸ್ವಲ್ಪ ಲಕ್ ಇದ್ರೆ ಎಕ್ಸಾಮಿನೇಷನ್ ಅಲ್ಲಿ ಒಳ್ಳೆ ಅಂಕಗಳು ಬರ್ತವ. ಹಂಗ ಸ್ವಲ್ಪ ಮತ್ತೆ ಹೆಚ್ಚಿನ ಲಕ್ ಇದ್ರೆ ಒಳ್ಳೆ ನೌಕರಿನೂ ಸಿಗ್ತದೆ. ಹಾಗೆ ಮುಂದೆ ನಿಮ್ ಲಕ್ ಚೆನ್ನಾಗಿದ್ರೆ ಒಳ್ಳೆ ಸಂಬಂಧ ಸಿಗ್ತದೆ. ಒಳ್ಳೆ ಸಂಬಂಧ ಅಂದ್ರೆ ಹೆಣ್ಮಕ್ಳಿಗೆ ಒಳ್ಳೆ ಗಂಡ ಸಿಗ್ತಾನೆ, ಗಂಡು ಹುಡುಗರಿಗೆ ಒಳ್ಳೆ ಹೆಂಡತಿ ಸಿಗ್ತಾಳ. ಅದು ಭಾಗ್ಯನ ಈಗಿನ ಕಾಲದಾಗ. ಇವತ್ತಿನ ಕಾಲಕ್ಕೆ ಅದು ಬಹಳ ಮುಖ್ಯ. ಇದು ಎಲ್ಲದಕ್ಕಿಂತ ಮುಖ್ಯ ಅದು. ಯಾಕಂದ್ರೆ ಅವರೊಂದಿಗೆ ಇಡೀ ಜೀವನ ನೀವು ಸಾಗ್ಬೇಕಾಗಿ. ಇಲ್ಲ ಅಂದ್ರೆ ನಡುವ ಗಾಡಿ ಡಮ್ ಅಂತ ಗಾಡಿ ಪಂಚರ್ ಆಗ್ತದೆ ಅಥವಾ ಆಕ್ಸಿಡೆಂಟ್ ಆಗ್ತದೆ. ಇದೆಲ್ಲ ಜೀವನದ ಸತ್ಯ. ಹಾಗೆ ಆ ಸ್ಥಾನದಿಂದ ಈ ಸ್ಥಾನಕ್ಕೆ ಬರಾಕ ಎಷ್ಟು ವರ್ಷಗಳು ಬೇಕಾಗ್ತಾವ ಅನ್ನೋದರಲ್ಲಿ ಅರ್ಥ ಇದೆ. ಅಂದ್ರೆ ನಿಮ್ಮ ಜೀವನವನ್ನ ನೀವು ಅರ್ಥಪೂರ್ಣವಾಗಿ ನಡೆಸಿದ್ರೆ ಮಾತ್ರ ಅಲ್ಲಿಂದ ಇಲ್ಲಿಗೆ ಬರಕ್ ಸಾಧ್ಯ. ಇಲ್ಲ ಅಂದ್ರೆ ಸಾಧ್ಯವಿಲ್ಲ. ಹಾಗೆಯೇ ನೀವು ಯಾವ ವಿಷಯದಲ್ಲಿ ಹೆಚ್ಚಿಗೆ ಸ್ಕೋರ್ ಮಾಡ್ಬೇಕಂತೀರೋ ಆ ವಿಷಯದ ಸ್ವಭಾವಕ್ಕೆ ತಕ್ಕಂತೆ ಅಭ್ಯಾಸ ಮಾಡಬೇಕು. ನೀವು ಗಣಿತವನ್ನ ಅಭ್ಯಾಸ ಮಾಡಬೇಕಾದ್ರೆ ಯಾವ ಮಾಧ್ಯಮದಲ್ಲಿ ಬರೀತೀರಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಕನ್ನಡ ಮಾಧ್ಯಮದಲ್ಲಿ ಬರೀಬೇಕಾದ್ರೆ ಕನ್ನಡದಲ್ಲಿಯ ಗಣಿತ ಶಬ್ದಗಳು ನಿಮಗೆ ಗೊತ್ತಿದ್ರೆ ಮಾತ್ರ ಕನ್ನಡದಾಗ ಬರೆಯಕ್ ಸಾಧ್ಯ. ಅದೇ ಗಣಿತ ವಿಷಯವನ್ನ ನೀವು ಇಂಗ್ಲಿಷ್ ಮಾಧ್ಯಮದಲ್ಲಿ ಬರೀತಿದ್ದಾಗ ಇಂಗ್ಲಿಷ್ ವೊಕ್ಯಾಬ್ಯುಲರಿ ಇದೆ, ಮರಾಠಿಯಲ್ಲಿ ಮಾಡ್ಬೇಕಾದ್ರೆ ಮರಾಠಿ ವೊಕ್ಯಾಬ್ಯುಲರಿ. ಹಾಗಾದ್ರೆ ಎಲ್ಲದಕ್ಕೂ ಮುಖ್ಯ ಭಾಷೆ. ಗಣಿತವೂ ಕೂಡ 2ನೇ ಭಾಷೆ ಆಗಿದ್ರಿಂದ ಅಲ್ಲಿ ಪದಗಳು ಅವಶ್ಯ. ಎಲ್ಲಾ ಜ್ಞಾನ ವಿಷಯಗಳಿಗೆ ಭಾಷೆ ಮುಖ್ಯ. ಅದಕ್ಕೆ ನೀವು ಒಂದು ಭಾಷೆಯಲ್ಲಿ ಸ್ಟ್ರಾಂಗ್ ಆಗಿದ್ರೆ ಅದರ ಸಹಾಯದಿಂದ 10 ಭಾಷೆಗಳನ್ನು ಕಲಿಯಬಹುದು, 10 ಜ್ಞಾನದ ವಿಷಯಗಳನ್ನು ಕಲಿಯಬಹುದು. ಅದಕ್ಕೆ ಅರ್ಥಪೂರ್ಣವಾಗಿ ಓದುವುದನ್ನು ಕಲೀರಿ, ಓದಿದ್ದನ್ನ ಅರಗಿಸ್ಕೊಳಕ್ ಕಲೀರಿ, ಅರಗಿಸ್ಕೊಂಡದ್ದನ್ನ ಬಿತ್ತರಿಸಕ್ ಕಲೀರಿ. ಬಿತ್ತರಿಸೋದಂದ್ರೆ ಮಾತನಾಡಕ್ಕೂ ಬರಬೇಕು. ನಮ್ಮಲ್ಲಿ ನನಗೆ ಬಹಳಷ್ಟು ಗಣಿತ ಶಿಕ್ಷಕರು, ವಿಜ್ಞಾನ ಶಿಕ್ಷಕರು ಸ್ಟೇಜಿಗೆ ಕರೆದ್ರೆ ಅಂತ ನಾನೇ ನೀವು ಟೀಚರ್ ಆಗಾಕ ನಾಲಾಯಕ ಅಂತ ಹೇಳ್ತಿದ್ದೆ. ಅನ್ಕೂಲ ಅವ್ರು ಎದ್ದು ಬರ್ತಿದ್ರು. ಅವಾಗ ನಾನು ಹೆಡ್ ಮಾಸ್ಟರ್ ಇದ್ದಾಗ ಇದೇ ಶಬ್ದ ಉಪಯೋಗ ಮಾಡ್ತಿದ್ದೆ. ನೀವು ಬರಾಕ್ ಒಲ್ಲೆ ಅಂದ್ರೆ ನಿಮಗೆ ನೌಕರಿ ಕೊಟ್ಟಿದ್ರ ಬಗ್ಗೆ ಸಂಶಯ ಮಾಡ್ಬೇಕಾಗ್ತೈತಿ. ಅದಕ್ಕೆ ಸುಮ್ಮನೆ ಎದ್ದು ಬರ್ರಿ ಅಂತ. ಅಂದ್ರೆ ಹೀಗೆ ಪ್ರಾರಂಭ
ಅಂದ್ರೆ ಧೈರ್ಯ ಬಹಳ ಮುಖ್ಯ. ನೀವು ಏನು ಅರ್ಗಿಸ್ಕೊಂಡಿರಿ ಅದನ್ನ ಹೇಳಕ್ ಬರಬೇಕು ಅಂದ್ರೆ ಅಧ್ಯಯನ ಮನನ ಆನಂತರ ಅಂದ್ರೆ ಅಧ್ಯಯನ ಅರ್ಥಪೂರ್ಣವಾಗಿ ಅಧ್ಯಯನ ಮಾಡುವುದು, ಆನಂತರ ಮನನ ಆಗಿ ಅದು ನಿಮ್ಮ ಚಿಂತನೆಗೆ ಬರ್ತೈತಿ. ಅಲ್ಲಿ ತನಕ ಚಿಂತನೆ ಬರುವುದಿಲ್ಲ. ಅದಕ್ಕ ಇವು ಮೂರನ್ನು ನೀವು ಅಧ್ಯಯನ ಮನನ ಚಿಂತನವನ್ನ ರೂಢಿ ಮಾಡಿಕೊಂಡ್ರೆ ಯಾವುದೇ ವಿಷಯದಲ್ಲಿ ಪಾಸ್ ಆಗುವುದು ಸುಲಭ ಅನ್ನೋದನ್ನ ತಿಳ್ಕೊಂಡು ಅದರ ಸ್ವಭಾವಕ್ಕೆ ತಕ್ಕಂತೆ ಅಭ್ಯಾಸ ಮಾಡೋದನ್ನ ಕಲೀರಿ. ನಿಮಗೆ ಮಾದರಿ ಎಷ್ಟೋ ಜನ ನಾವು ಗಣಿತಾಗ ಏನ್ ತಪ್ಪು ಮಾಡ್ತೇವೆ ಅಂದ್ರೆ ಥಿಯರಿನ ಓದಂಗಿಲ್ಲ. ಸರ್ ಒಂದ್ ಲೆಕ್ಕ ಬಿಡಿಸೋದ ತಡ ನೀವು ಬಿಡ್ಸಕ್ ಚಾಲು ಮಾಡಿಬಿಡಿ, ಒಮ್ಮೆಗ್ಲೇ ಎಕ್ಸರ್ಸೈಜಿಗೆ ಹೋಗ್ತೀರಿ. ಅದು ದೊಡ್ಡ ತಪ್ಪು. ಒಂದ್ ಅಕ್ಷರನೂ ಬಿಡದಲ್ಲಾರ್ದಂಗ ಥಿಯರಿ ಓದ್ರಿ, ಆನಂತರ ಮಾದರಿ ಉದಾಹರಣೆಗಳನ್ನ ಬಿಡಿಸ್ರಿ, ಆನಂತರ ಎಕ್ಸರ್ಸೈಜಿಗೆ ಹೋಗ್ರಿ. ದೇವರು ನಿಮಗೆ ಯಶಸ್ಸು ಕೊಡ್ತಾನೆ. ಮಾದರಿ ಉದಾಹರಣೆಗಳನ್ನ ಬಿಡ್ಸಾಕ್ ಬಂದ್ರೆ ನಿಮಗೆ ಸುಲಭವಾಗಿ 75ರಿಂದ 80 ಅಂಕಗಳು ಬರ್ತಾವ. ಅದಕ್ಕೆ ಯಾರೂ ಗಣಿತ ವಿಷಯಕ್ಕಾಗಿ ಹೆದರುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ನನಗ ಈ ಅವಕಾಶವನ್ನು ಕೊಟ್ಟಿದ್ದಕ್ಕೆ ನಿಮಗೆಲ್ಲ ವಂದನೆಗಳನ್ನ. ಕಾರ್ಯಕ್ರಮ ಕನ್ನಡ ನಾಡು, ಕನ್ನಡ ನಾಡಿನ ಕುರಿತು. ಬಹುಶಃ ತಮಗೆಲ್ಲ ಗೊತ್ತಿದೆ, ಎಲ್ಲಾದರೂ ಇರು ಎಂಥಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ. ಎಲ್ಲಾದರೂ ಇರು ಎಂಥಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ. ನೀ ಮೆಟ್ಟುವ ನೆಲ ಅದ ಕರ್ನಾಟಕ, ನೀ ಕುಡಿಯುವ ನೀ ಕಾವೇರಿ. ಎಲ್ಲಾದರೂ ಇರು ಎಂಥಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಈ ಒಂದು ಹಿನ್ನೆಲೆಯಲ್ಲಿ ಬಹಳ ಸೂಕ್ಷ್ಮವಾಗಿ ಶ್ರೀಮತಿ ಪ್ರೇಮಾ ಚಕ್ಕನವರು ತುಂಬಾ ಚೆನ್ನಾಗಿ ಹಾಡಿದ್ದಾರೆ ನಮ್ಮ ಕನ್ನಡ ನಾಡು ಕುರಿತು. ಅದೇ ರೀತಿ ಶ್ರೀ ಪ್ರೇಮಾನಂದ ಶಿಂದೆ ಅವರು ಸದ್ಯಕ್ಕ ಬಹಳ ತುಂಬಾ ಚೆನ್ನಾಗಿ ಹಾಡು ಹಾಡಿದ್ದಾರೆ. ಇದೆಲ್ಲ ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೀಲಿಕ್ಕೆ ಕಾರಣ ಮಾನ್ಯ ಶ್ರೀ ಡಾಕ್ಟರ್ ಲಿಂಗರಾಜ್ ಅಂಗಡಿ ಅವರಲ್ಲಿರ್ತಕ್ಕಂಥ ಒಂದು ಕರ್ತೃತ್ವ ಶಕ್ತಿ ಮತ್ತು ಅವರಲ್ಲಿರ್ತಕ್ಕಂಥ ಆಸಕ್ತಿ. ಇದೇನಾದರೂ ಕಾರ್ಯಕ್ರಮ ಮಾಡಿದರೆ ಇದು ವಿದ್ಯಾರ್ಥಿಗಳಿಗೆ ಹೋಗಿ ಮುಟ್ಟಬೇಕು, ವಿದ್ಯಾರ್ಥಿಗಳು ಇದರ ಲಾಭ ಪಡಿಬೇಕು, ಅಂದ್ರೆ ಇಂದಿನ ಮಕ್ಕಳು ನಾಡಿನ ನಾಗರಿಕರು ಅನ್ನುವ ಹಿನ್ನೆಲೆಯಲ್ಲಿ ಅವರು ಇಂಥ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬಂದಿದ್ದಾರೆ. ಅವರ ನಮ್ಮ ಪರಿಚಯ ಆಗಿತ್ತು ಆಕಾಶವಾಣಿ ಧಾರವಾಡದ ಕೇಂದ್ರದಲ್ಲಿ, ಅವರ ನಮ್ಮ ಪರಿಚಯ ಆಯಿತು. ಅದೇ ರೀತಿ ಮಹಂತೇಶ್ ನರೇಗಲ್ ಅವರು ನೋಡಿ, ಈ ಒಂದು ವಯಸ್ಸಿನಲ್ಲಿ ಎಂಥ ಒಂದು ಆಸಕ್ತಿ. ಅದೇ ರೀತಿ ನಮ್ಮ ಸರ್ ಹೇಳಿದ್ರೆ ಈಗ ನಮ್ಮ ಶಾಲೆಯ ವಿದ್ಯಾರ್ಥಿ ಆಗಿರ್ತಕ್ಕಂಥ 1967ನಲ್ಲಿ SLC ಪಾಸ್ ಆಗಿರ್ತಕ್ಕಂಥ ಮಾನ್ಯ ಶ್ರೀ ಭಾವಿಕಟ್ಟಿ ಅವರು ಅಧ್ಯಯನ ಮನನ ಚಿಂತನ ಅದ್ರ ಕುರಿತು ಬಹಳ ಚೆನ್ನಾಗಿ ಹೇಳಿದರು. ಎಷ್ಟು ನಮಗೂ ಖುಷಿ ಆಗುತ್ತೆ. ನನಗೀಗ 58 ರನ್ನಿಂಗ್, ಅವರು 58 ವರ್ಷದ ಹಿಂದೆ ಇಲ್ಲಿ SLC ಪಾಸ್ ಆಗಿದ್ದಾರೆ. ನೋಡಿ ಎಷ್ಟೊಂದು ಆ ಒಂದು ಹಂಬಲ, ಆ ಒಂದು ಅವರಲ್ಲಿರ್ತಕ್ಕಂಥ ಒಂದು ಚಿಂತನ ಎಷ್ಟು ಖುಷಿಯಾಗಿ ಬಂದಿದ್ದಾರೆ. ಹಾಗೆ ನೀವು ನಾನು ಇಲ್ಲೇ ಕಲಿತಿದ್ದೀನಪ್ಪ, ನಾನು ಇಲ್ಲೇ ಕಲಿತಿದ್ದೀನಿ ಅಂತ ಹೇಳುವಂತ ಒಳ್ಳೆಯ ವ್ಯಕ್ತಿಗಳಾಗಿ ನಾವು ಗೆಸ್ಟ್ ಆಗಿ ನೀವು ಬರಬೇಕು. ಗೆಸ್ಟ್ ಆಗಿ ನೀವು ಬರಬೇಕು ಅಂದ್ರೆ ಅದಕ್ಕೆ ಒಂದು ಸಾರ್ಥಕ ಸೇವೆ, ಅದೊಂದು ಸಾರ್ಥಕ. ಇಲ್ಲಿ ನೀವು ಕಲಿತಿದ್ದಕ್ಕೆ ಅದೊಂದು ಸಾರ್ಥಕ. ಆ ಹಿನ್ನೆಲೆಯಲ್ಲಿ ಈ ಒಂದು ಮತ್ತೆ ಅದೇ ರೀತಿ ನೋಡಿ, ವಯಸ್ಸಾದರೂ ಸರಿಕ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳಾಗಿರ್ತಕ್ಕಂಥ ಬಾರ್ಕೆ ಅವರು ಇಲ್ಲಿ ಆಗಮಿಸಿದ್ದಾರೆ. ಎಲ್ಲರೂ ಆಗಮಿಸಿ ತುಂಬಾ ಚೆನ್ನಾಗಿ ಮಾತನಾಡಿದ್ದಾರೆ. ನಮ್ಮ ಮಕ್ಕಳಿಗೆ ಮಾನ್ಯ ಶ್ರೀ ಯಾರು ದೇವರ ಮಣಿ ಸರ್ ನೋಡಿ, ಮೋಸ್ಟ್ಲಿ ಅವರಿಗೆ ಮೋರ್ ದನ್ 75 ಇರ್ಬೇಕಂತ ಕಾಣಿಸುತ್ತೆ. ಮೈ ಗಾಡ್, 81 ಅವ್ರಿಗೆ ಏಜು. ಕ್ಯಾನ್ ಯು ಇಮ್ಯಾಜಿನ್?
ದೇವರ ಮನುಷ್ಯನಿಗೆ 81 ವಯಸ್ಸ. ಈ ಒಂದು ವಯಸ್ಸಿನಲ್ಲಿ ಇದ್ರದ್ದೇನು ಸಪೋರ್ಟ್ ತೆಗೆದುಕೊಳ್ಳದೆ ಅಲ್ಲಿ ಬಂದು ನಿಮ್ಮ ಜೊತೆ ಮಿಕ್ಸಪ್ ಆಗಿ ಮ್ಯಾಥಮೆಟಿಕ್ಸ್ ಬಗ್ಗೆ ಅವರು ತುಂಬಾ ಚೆನ್ನಾಗಿ ಮಾತನಾಡಿದರು. ಅಂದ್ರೆ ನಿಮ್ಮಲ್ಲಿ ಇನ್ವಾಲ್ವ್ಮೆಂಟ್ ಆದರು. ನಿಮ್ಮಲ್ಲಿ ಇನ್ವಾಲ್ವ್ಮೆಂಟ್ ಆಗಿ ಹೇಳಿದ್ದಕ್ಕೆ ನೀವು ಮತ್ತಷ್ಟು ಅದು ಚೆನ್ನಾಗಿ ಅರಿತುಕೊಂಡ್ರಿ ಮಕ್ಕಳೇ. ಆ ಒಂದು ದೇವರು ಇನ್ನೂ ಆಯುಷ್ಯ, ಆರೋಗ್ಯ, ಸಂಪತ್ತು ಇನ್ನೂ ದಯಪಾಲಿಸಿದಂತೆ ಹೇಳ್ತಾ ನನ್ನ ಮಾತುಗಳನ್ನ ವಿರಾಮ ಕೊಡ್ತಾ ಇದ್ದೇನೆ.